ಸಾಗರ್ ಪುರಾಣಿಕ್ ಈ ಹೆಸರು ಕನ್ನಡ ಚಿತ್ರರಂಗದಲ್ಲಿ ಚಿಗುರುತ್ತಿರೋ ಪ್ರತಿಭಾವಂತ ಯುವ ನಿರ್ದೇಶಕರಲ್ಲಿ ಒಂದು. ಬಣ್ಣ ಹಚ್ಚಿದ್ದು 5 ವರ್ಷದ ಪುಟ್ಟ ಬಾಲಕನಾಗಿದ್ದಾಗಲೇ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರ ನರಗುಂದ ಬಾಬಾ ಸಾಹೇಬ್ ಅವರ ಕುರಿತಾದ ಧಾರಾವಾಹಿ ಹಾಗೂ ಚಿರಸ್ಮರಣೆ ಧಾರಾವಾಹಿ ಮೂಲಕ. ಕಿರುತೆರೆ ಜೊತೆ ಹೀಗೆ ಶುರುವಾದ ಇವರ ನಂಟು ನಂತರ ಜಿ.ವಿ. ಅಯ್ಯರ್ ಅವರ ನಿರ್ದೇಶನದ ನಾಟ್ಯರಾಣಿ ಶಾಂತಲಾ ಧಾರಾವಾಹಿ, ಜಿ ಕನ್ನಡದಲ್ಲಿ ಶ್ರುತಿ ನಾಯ್ಡು ಅವರ ನಿರ್ದೇಶನದ ರಾಜಕುಮಾರಿ, ಕಸ್ತೂರಿ ವಾಹಿನಿಯಲ್ಲಿ ಅಂಜುಮಲ್ಲಿಗೆ, ಬಿ ಸುರೇಶ್ ಅವರ ನಿರ್ದೇಶನದ ಮದರಂಗಿ, ಸುನೀಲ್ ಪುರಾಣಿಕ್ ಅವರ ನಿರ್ದೇಶನದ ಮಹಾಸತಿ, ನಂತರ ತಂಗಾಳಿ ಮುಂತಾದ ಧಾರಾವಾಹಿಗಳ ಮೂಲಕ ಮುಂದುವರಿಯಿತು. 2015ರಲ್ಲಿ ರಿಂಗ್ ರೋಡ್ ಶುಭ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟರು. 2019ರಲ್ಲಿ ಭಗತ್ ಸಿಂಗ್ ಅವರ ಕುರಿತಾದ ಮಹಾನ್ ಹುತಾತ್ಮ ಕಿರುಚಿತ್ರವನ್ನು ನಿರ್ದೇಶಿಸಿದರು. ಈ ಚಿತ್ರಕ್ಕೆ 66ನೇ ರಾಷ್ಟ್ರೀಯ ಪ್ರಶಸ್ತಿ ಸಮಾರಂಭದಲ್ಲಿ ವಿಶೇಷ ಉಲ್ಲೇಖ ಪ್ರಶಸ್ತಿ ದೊರಕಿತು. 2021ರಲ್ಲಿ ಡೊಳ್ಳು ಚಿತ್ರವನ್ನು ನಿರ್ದೇಶಿಸಿದರು. ಈ ಚಿತ್ರಕ್ಕೆ 68ನೇ ರಾಷ್ಟ್ರೀಯ ಪ್ರಶಸ್ತಿಗಳ ಸಮಾರಂಭದಲ್ಲಿ ಉತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ ದೊರಕಿತು. ಇವರ ತಂದೆ ಸುನಿಲ್ ಪುರಾಣಿಕ್ ಅವರು ಕಿರುತೆರೆ ಹಾಗೂ ಬೆಳ್ಳಿತೆರೆಯಲ್ಲಿ ಹೆಸರು ಮಾಡಿರೋ ಪ್ರತಿಭಾವಂತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ. ವಿಭಿನ್ನ ಕಥೆಗಳನ್ನು ತೆರೆಯ ಮೇಲೆ ತರಬೇಕು ಅನ್ನುವ ಉತ್ಕೃಷ್ಟ ಉಲ್ಲಾಸ ಹೊಂದಿರೋ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಟ, ನಿರ್ದೇಶಕ ಸಾಗರ್ ಪುರಾಣಿಕ್ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಫಾರ್ ದಟ್ ವಂಡರ್ಫುಲ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಯುವರ್ ಟೈಮ್. ನಾನು ಇಂಟ್ರೋಲೇ ಹೇಳ್ದಂಗೆ ನೀವು 5 ವರ್ಷ ಇದ್ದಾಗಲೇ ಕ್ಯಾಮ್ರಾ ಫೇಸ್ ಮಾಡಿದ್ರಿ. ನಿಮ್ಮ ತಂದೆ ಕೂಡ ನಟನೆಯಲ್ಲೇ ಇದ್ದವರು, ಸೊ ನಿಮ್ಗೆ ಹಾಗೆ ಪರಿಚಯ ಇತ್ತು. ಆದರೆ ನೀವೇ ಮೊದಲನೇ ಬಾರಿಗೆ 5 ವರ್ಷ ಇದ್ದಾಗ ಕ್ಯಾಮ್ರಾ ಮುಂದೆ ನಿಂತಾಗ ನಿಮ್ಮ ದೃಷ್ಟಿಲಿ, ನಿಮ್ಮ ಕಣ್ಣಿಗೆ ಸೆಟ್ಟು, ಕ್ಯಾಮ್ರಾ ಅದೆಲ್ಲ ಹೇಗಿತ್ತು, ಹೇಗೆ ಕಾಣಿಸ್ತಿತ್ತು? ನಿಜ ಹೇಳಬೇಕು ಅಂದರೆ ಜಾಸ್ತಿ ನೆನಪಿಲ್ಲ ಆಗಿನ ಟೈಮ್, ಬಿಕಾಸ್ 5 ವರ್ಷದವನಾಗಿದ್ದಾಗ. ಬಟ್ ನನಗೆ ಜಾಸ್ತಿ ನೆನಪಿರೋದು ಅಪ್ಪನ ಒಂದು ಶೂಟಿಂಗ್ ಸೆಟ್ಟಲ್ಲಿ ಅವ್ರ ಟ್ರಾಲಿ ಮೇಲೆ ನಾನು ಮುಂದೆ ಕೂತ್ಕೊಂಡು ಅವ್ರ ಆ್ಯಕ್ಷನ್ ಕಟ್ ಹೇಳ್ತಿದ್ದಾಗ ಐ ಯೂಸ್ ಟು ಗೋ ಕ್ಯಾಮ್ರಾ ಜೊತೆಗೆ ನಾನು ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. ಸೊ ಆ ನೆನಪುಗಳಿವೆ. ಬಟ್ ಅದೇ ತುಂಬ ಸಣ್ಣವನಿದ್ನಲ್ಲ, ಸೊ ಜಾಸ್ತಿ ಅದು ಇಟ್ಸ್ ನಾಟ್ ರಿಜಿಸ್ಟರ್ಡ್. ಆ್ಯಂಡ್ ನೀವು ಹೇಳ್ದಂಗೆ ನಿಮ್ಮ ತಂದೆಯವರು ಪ್ರೊಫೆಷ್ನಲ್ ಆ್ಯಕ್ಟರ್ ಆ್ಯಂಡ್ ನೀವು ಚಿಕ್ಕ ವಯಸ್ಸಿಂದನೂ ಅವ್ರನ್ನ ಹಾಗೆ ನೋಡಿದ್ದೀರಾ, ಒಬ್ಬ ಬ್ಯುಸಿ ಆ್ಯಕ್ಟರ್ ಆಗಿ ಇದ್ದಿದ್ದು. ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು, ನೀವು ಹೇಳ್ದಂಗೆ ನಿಮಗೆ ಅರ್ಲಿಯೆಸ್ಟ್ ಮೆಮೊರಿ ಇದೇ ಥರ ಇನ್ಯಾವುದಿದೆ? ನೀವು ಅವರನ್ನು ಹೇಗೆ ನೆನಪಿಸ್ಕೋತೀರಾ ನಿಮ್ಮ ಚೈಲ್ಡ್ಹುಡ್ಡಲ್ಲಿ? ಇದ್ದಾಗಿಂದು ಒಂದು ಈ ಪ್ರೊಫೆಷ್ನಲ್ ವಾತಾವರಣದಲ್ಲಿ ಒಂದು ಘಟನೆ ಆಗಿತ್ತು. ಚಿತ್ರದುರ್ಗದ ಕೋಟೆ ಮೇಲೆ ನಾವು ನಾಟ್ಯರಾಣಿ ಶಾಂತಲಾ ಸೀರಿಯಲ್ ಶೂಟ್ ಮಾಡ್ತಾಯಿದ್ವಿ. ಹಿಂದಿಯಲ್ಲೂ ಮಾಡಿದ್ವಿ, ಕನ್ನಡದಲ್ಲೂ ಮಾಡಿದ್ವಿ. ನಾನೊಬ್ಬ ರಾಜ್ಕುಮಾರನ ಪಾತ್ರ ಮಾಡಿದ್ದೆ, ತುಂಬ ಚಿಕ್ಕವನಾಗಲೂ ಕೂಡ. ಬೆಟ್ಟದ ಮೇಲೆ ಫಾರ್ ದ ಫಸ್ಟ್ ಟೈಮ್ ನನಗೆ ಒಂದಿಷ್ಟು ಡೈಲಾಗ್ಗಳು ಇತ್ತು ಅಲ್ಲಿ ಒಳಗಡೆ ಒಂದು ಜಾಗದಲ್ಲಿ. ನಂಗೆ ಯಾವುದೋ ಒಂದು ಕಾರಣಕ್ಕೆ ಡೈಲಾಗ್ಗಳು ಬರ್ತಾನೆ ಇಲ್ಲ. ಅದು ಐ ಆಮ್ ನಾಟ್ ಏಬಲ್ ಟು ಹೇಳೋಕ್ಕೆ ಆಗ್ತಾ ಇಲ್ಲ. ನನಗೆ ಚಿಕ್ಕ ಹುಡುಗ ಬೇರೆ, ನಾನು ಹತ್ಕೊಂಡು ಬಂದುಬಿಟ್ಟೆ ಹೊರಗಡೆ. ಅಪ್ಪ ನಂಗೆ ಆಗ್ತಾಯಿಲ್ಲ ಶೂಟಿಂಗ್ ಮಾಡೋದಕ್ಕೆ. ಅಷ್ಟರಲ್ಲೇ 4-5 ದಿನ ಶೂಟಿಂಗ್ ಮಾಡಿಬಿಟ್ಟಿದ್ದೀನಿ, ಸುಮಾರು ಪ್ರೊಡಕ್ಷನ್ ಖರ್ಚು ಆಗಿಬಿಟ್ಟಿದೆ. ಸೊ ಅಪ್ಪ ಆವಾಗ ನನಗೆ ಸಮಾಧಾನ ಮಾಡಿ, ಇಲ್ಲ ಪುಟ್ಟ ಇದು ಹಿಂಗೆ ಅದು ಹಾಗೆ, ಎಕ್ಸಾಕ್ಟ್ಲಿ ಏನು ಹೇಳಿದ್ರೆ ನೆನಪಿಲ್ಲ, ಬಟ್ ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು. ಮತ್ತೆ ಹೋಗಿ ಅದು ಆ್ಯಕ್ಟ್ ಮಾಡಿದೆ. ಸೊ ಈ ಥರ ಒಂದಿಷ್ಟು ನೆನಪುಗಳಿವೆ. ಅಂದರೆ ನೀವು ಇದನ್ನು ಇನ್ನೂ ಮರ್ತಿಲ್ಲ, ಹಾಗೆ ಮರೆಯೋಕ್ಕೆ ಆಗಲ್ಲ ಅನ್ಸುತ್ತೆ. ಈ ಒಂದು ಫ್ಲ್ಯಾಶ್ಗಳು ನೆನಪಿರುತ್ತಲ್ಲ, ಒಂದಿಷ್ಟು ಇನ್ಸಿಡೆಂಟ್ಗಳು ಫ್ಲ್ಯಾಶ್ ನೆನಪಿರುತ್ತೆ ಆ ಥರ. ಜೊತೆಗೆ ಅದೇ ಥರ ಒಂದು ಕುದುರೆ ಮೇಲೆ ಹೋಗೋದೊಂದು ಶಾರ್ಟ್ ಇತ್ತು, ಕೋಟೆ ಮೇಲೇ, ಬೆಟ್ಟದ ಮೇಲೆ. ಅಲ್ಲಿ ಆ ಕುದುರೆ ಸಡನ್ನಾಗಿ ಏನು ಮಾಡಿಬಿಡ್ತು, ಆ ಕಂಟ್ರೋಲ್ ತಪ್ಪಿಬಿಟ್ಟು ಸ್ವಲ್ಪ ಜಾಸ್ತಿನೇ ಓಡ್ಬಿಡ್ತು. ಅಲ್ಲೆಲ್ಲ ಇಡೀ ಸೆಟ್ಟಲ್ಲಿ ನಂಗೆ ಏನೋ ಲಗಾನ್ ಟೀಮ್ ಥರ ಆಟಿಸ್ಕೊಂಡು ಬಂದರು. ಸೊ ಸುಮಾರು ಈ ಥರ ಇನ್ಸಿಡೆಂಟ್ಗಳು ನೆನಪು, ಜಸ್ಟ್ ಬೈ ಫ್ಲ್ಯಾಶಸ್ ನೆನಪಿರುತ್ತೆ. ಆ್ಯಂಡ್ ಈ ಧಾರಾವಾಹಿ ಕೂಡ ಜಿ.ವಿ. ಅಯ್ಯರ್ ಅವರ ನಿರ್ದೇಶನದಲ್ಲಿದ್ದಿದ್ದು. ಅಂದರೆ ನೀವು ಆ ವಯಸ್ಸಲ್ಲೇ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ, ನಿಮಗೆ ಅವ್ರದ್ದೊಂದು ಇಂಪ್ಯಾಕ್ಟ್ ಏನಾದ್ರು ಇರುತ್ತಲ್ವಾ? ಆ ವಯಸ್ಸಲ್ಲಿ ಅವ್ರಿಗೆ ನನಗೆ ಅವರು ಜಿ.ವಿ. ಅಯ್ಯರ್ ಅಂತ ಗೊತ್ತಿರಲಿಲ್ಲ. ಅಪ್ಪನ ಡೈರೆಕ್ಟ್ ನಮ್ಮ ಒಂದು ಫ್ಯಾಮಿಲಿ ಥರನೇ ಇದ್ದರು. ಅಂಕಲ್ ಅಂತ ಕರಿತಿದ್ವಿ ನಾವು ಮೋಸ್ಟ್ಲಿ. ಅವ್ರ ಗಡ್ಡ ಇಷ್ಟಿರೋದು, ಇಷ್ಟು ಅಲ್ಲಿ ತೊಡೆ ಮೇಲೆ ಕೂಡ್ಸ್ಕೊಳ್ಳೋರು, ಅವ್ರ ಗಡ್ಡ ಜೊತೆ ಆಟ. ಬಟ್ ಇವಾಗ ಗೊತ್ತಾಗ್ತಿದೆ ಅವರು ಭೀಷ್ಮ ಪಿತಾಮಹ ಅಂತ, ಇನ್ನು ಸಿನಿಮಾ ರಂಗದ ಪಿತಾಮಹ ಅಂತೆಲ್ಲ ಹೇಳ್ತಾರೆ. ಸರಿಯಲ್ಲ ಅನ್ಸುತ್ತೆ ಕೆಲವೊಮ್ಮೆ. ನಾವು ನಿಜವಾಗ್ಲೂ ಅಷ್ಟು ಬ್ಲೆಸ್ಡ್ ಆಗಿದ್ವಿ ಅಂಥವ್ರ ಜೊತೆ. ಹಾಗೆ ಶುರುವಾಯಿತು ನಿಮ್ಮ ಒಂದು ಕಿರುತೆರೆಯ ಜರ್ನಿ. ಅದಾದಮೇಲೆ ನೀವು ಸಾಕಷ್ಟು ಸೀರಿಯಲ್ಗಳಲ್ಲಿ ಮಾಡಿದ್ದೀರಾ. ನಾನು ಹೇಳಿದಾಗೇ ನೀವು ಶ್ರುತಿ ನಾಯ್ಡು ಅವರ ನಿರ್ದೇಶನದಲ್ಲಿ ರಾಜ್ಕುಮಾರಿ ಧಾರಾವಾಹಿ ಮಾಡಿದ್ರಿ, ಹಾಗೆ ಅಂಜುಮಲ್ಲಿಗೆ ಧಾರಾವಾಹಿ, ಆಮೇಲೆ ಮದರಂಗಿ, ಕೊನೆಯಲ್ಲಿ ನಿಮ್ಮ ತಂದೆಯವರ ನಿರ್ದೇಶನದಲ್ಲೇ ಮಹಾಸತಿ.
ನಿಮಗೆ ಸೀರಿಯಲ್ ಅನ್ನೋದು ಅವಾಗ ಓಕೆ ಇದು ಈ ಥರ ಬರುತ್ತೆ ಎಪಿಸೋಡ್ ಬರುತ್ತೆ ಅನ್ನೋದು ಏನು ಅಷ್ಟು ಐಡಿಯಾ ಇರೋದಿಲ್ಲ. ಬಟ್ ನಿಮಗೆ ಆ್ಯಕ್ಟಿಂಗ್ ಆಗಿ ನೀವು ಯಾವ ಥರ ಎಂಜಾಯ್ ಮಾಡ್ತಿದ್ರಿ ಅದನ್ನು ಚೈಲ್ಡ್ಹುಡ್ಡಲ್ಲಿ, ಅಥವಾ ಅಲ್ಲಿಂದ ಥ್ರೂ ಯೋರ್ ಲೈಕ್ ನೀವು ಅದೇ ಪ್ರೊಫೆಷನಲ್ಲಿ ಮುಂದುವರಿತಾ ಬಂದ್ರಿ. ಸೊ ಮದರಂಗಿ ಮಹಾಸತಿವರೆಗೂ ನಿಮ್ಮ ಜರ್ನಿ ಹೇಗಿತ್ತು ಅನಿಸುತ್ತೆ? ಚೈಲ್ಡ್ಹುಡ್ ಆದಮೇಲೆ ಮಕ್ಕಳಿದ್ದಾಗ ವಿ ಆರ್ ನಾಟ್ ಕ್ಯಾಮ್ರಾ ಕಾನ್ಷಿಯಸ್. ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತೀವಿ, ನನ್ನ ಬಾಡಿ ಹೇಗೆ ಕಾಣುತ್ತೆ, ನಂದು ಯಾವ ಪ್ರೊಫೈಲ್ ಚೆನ್ನಾಗಿ ಕಾಣುತ್ತೆ, ಅದು ನಮ್ಗೆ ಯಾವುದೂ ಅಂದಾಜಿರಲ್ಲ ತಲೆಯಲ್ಲಿ. ಬಟ್ ನಾನು ಸ್ಕೂಲಿಂಗ್ ಮುಗಿಸ್ಕೊಂಡು ಕಾಲೇಜಿಗೆ ಬಂದೆ, ಪಿ ಯು ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡೆ. ಅಷ್ಟೊತ್ತಿನಲ್ಲಿ ಆಲ್ರೆಡಿ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿರ್ತೀರ, ಸೊಸೈಟಿಗೆ ನನಗೆ ಒಂಥರ ಕಾಣಿಸ್ಕೋಬೇಕು ಅನ್ನೋ ರೀತಿಯಲ್ಲಿ. ಆ ಟೈಮಲ್ಲಿ ಒಂದು ಪ್ರೊಫೆಷ್ನಲ್ ಆಗಿ ಆ್ಯಕ್ಟರಾಗಿ ಎಂಟ್ರಿ ಆದಾಗ ನನಗೊಂದು ಕಾನ್ಫಿಡೆನ್ಸ್ ಇದ್ದಿದ್ದು, ನಾನು ಚಿಕ್ಕವನಿದ್ದಾಗ ಸುಮಾರು 4-5 ಸೀರಿಯಲ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರಿ, ಕಾರ್ಪೊರೇಟ್ ಫಿಲ್ಮ್ ಮಾಡಿದ್ದೀನಿ. ದಿಸ್ ಶುಡ್ ಬಿ ಈಸಿ ಅಂತ ಅಂದ್ಕೊಂಡು ನಾನು ಮಾಡಿದ್ದು. ಬಟ್ ಇಟ್ ವಾಸ್ ದ ಆಪೋಸಿಟ್. ಅಷ್ಟರಲ್ಲಿ ಮನುಷ್ಯ ಬದಲಾಗಿದ್ದೆ. ನಾನು ತುಂಬ ಕಾನ್ಷಿಯಸ್ ಆಗಿದ್ದೆ, ನಾನು ಹೆಂಗೆ ಕಾಣ್ತೀನಿ, ನನ್ನ ಡೈಲಾಗ್ ಡೆಲಿವರಿ ಹೇಗಿರುತ್ತೆ. ಚಿಕ್ಕವರಿದ್ದಾಗ ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲ ಗೊತ್ತಿರಲ್ಲ, ಇವ್ರು ಜಸ್ಟ್ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ನೀವು ನೀಟಾಗಿ ಮಾಡ್ತೀರಾ. ಇಲ್ಲಿ ಯು ನೀಡ್ ಟು ಆ್ಯಕ್ಟ್, ಒಬ್ಬ ಪ್ರೊಫೆಷ್ನಲ್ ಆಗಿ ದುಡಿತಿರ್ಬೇಕಾದ್ರೆ. ಸೊ ನನಗೆ ಆ್ಯಕ್ಚುಲಿ ಚಾಲೆಂಜೇ ಆಯಿತು. ನಾನು ಚೈಲ್ಡ್ಹುಡಲ್ಲಿ ಆ್ಯಕ್ಟ್ ಮಾಡಿದ್ದು ಒಂದು ಫೇಸ್ ಆದರೆ, ನಾನು ಪ್ರೊಫೆಷ್ನಲ್ ಆಗಿ ಆ್ಯಕ್ಟ್ ಮಾಡಿದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫೇಸ್. ಐ ವಾಸ್ ನಾಟ್ ಅ ಗ್ರೇಟ್ ಆ್ಯಕ್ಟರ್ ಟು ಬಿಗಿನ್ ವಿತ್. ಸ್ಟಾರ್ಟಿಂಗಲ್ಲಿ ನಮ್ಮ ರಾಜ್ಕುಮಾರಿ ಟೈಮಲ್ಲೆಲ್ಲ ನನ್ನ ಪ್ರಕಾರ ನಾನು ತುಂಬ ಏನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿರ್ಲಿಲ್ಲ ಅಂತ ಅನ್ನಿಸ್ತು. ಡ್ಯೂರಿಂಗ್ ದ ಕೋರ್ಸ್ ಈಗ ಒಂದು ಡೈಲಾಗ್ ಶೀಟ್ ಬಂದರೆ ಆ ಲೈನ್ಗಳನ್ನ ಓದ್ಬಿಟ್ರೆ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡಿದ್ದೆ ನಾನು. ಮಧ್ಯದಲ್ಲಿ ಪಾಸ್ ತೊಗೋಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಬೇಕು, ಇವೆಲ್ಲ ನಂಗೆ ಅಂದಾಜು ಇರಲಿಲ್ಲ. ಅಪ್ಪ ತುಂಬ ಒಂದು ದೊಡ್ಡ ಆ್ಯಕ್ಟರ್ ಆಗಿದ್ರು ಕೂಡ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಿದ್ರು. ನನ್ನ ಕಾಲೇಜ್ ಲೈಫಲ್ಲಿ ಬ್ಯುಸಿ ಆಗ್ತಿದ್ದೆ ನಾನು. ಸೊ ಇದು ಸಡನ್ನಾಗಿ ಮತ್ತೆ ಎಂಟ್ರಿ ತೊಗೊಂಡೆ ಇಲ್ಲಿ. ಸೊ ಮತ್ತೊಮ್ಮೆ ಕಲಿತೆ ಆ್ಯಕ್ಟಿಂಗು, ಕಲಿತು ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಶ್ರುತಿ ನಾಯ್ಡು ಮ್ಯಾಮ್ ಆಗಿರ್ಬೋದು, ಬಿ ಸುರೇಶ್ ಸರ್ ಆಗಿರ್ಬೋದು, ಇವರೆಲ್ಲ ನಾನು ಏನು ಮೋಲ್ಡ್ ಆಗೋದಕ್ಕೆ ಇವತ್ತು ಏನಿದ್ದೀನಿ ಇವರ ಒಂದು ಆಶೀರ್ವಾದದಿಂದ ನಾನು ಇಲ್ಲಿರೋದು. ಸೊ 2 ಡಿಫ್ರೆಂಟ್ ಫೇಸ್ ಇತ್ತು ನಿಮ್ಮ ಒಂದು ಚೈಲ್ಡ್ಹುಡ್ ಆ್ಯಕ್ಟಿಂಗ್ ಇಂದ ನಿಮ್ಮ ಒಂದು ಅಡಲ್ಟ್ ಆ್ಯಕ್ಟಿಂಗ್ ಬರೋವರೆಗೂ. ಇದ್ರ ಮಧ್ಯೆ ನಿಮ್ಮ ವಿದ್ಯಾಭ್ಯಾಸ ಹೇಗಿತ್ತು? ನಿಮ್ಮ ಸ್ಕೂಲಿಂಗ್, ಹೈ ಸ್ಕೂಲ್, ನಿಮ್ಮ PUC, ನೀವೇನು ಡಿಗ್ರಿ ಮಾಡಿದ್ದು? ವೆರಿ ನಾರ್ಮಲ್ ಸ್ಕೂಲ್, ಅಬವ್ ಆ್ಯಾವ್ರೇಜ್ ಒಂದು ಸ್ವಲ್ಪ ಇದ್ದೆ. ಬೆಂಗಳೂರು ಹುಡುಗ, ಸುತ್ತಾಡ್ಕೊಂಡು ಬಂಕ್ ಮಾಡ್ಕೊಂಡಿದ್ದೆ. ನಥಿಂಗ್ ಫಸ್ಟ್ ಬೆಂಚರ್ ಅಂತನೂ ಅಲ್ಲ, ಲಾಸ್ಟ್ ಬೆಂಚರನೂ ಅಲ್ಲ, ಅದ್ರ ಮಧ್ಯದಲ್ಲಿ ಎಲ್ಲೋ ಇರ್ತಿದ್ದೆ. ಐ ಹ್ಯಾಡ್ ಅ ವೆರಿ ನಾರ್ಮಲ್ ಎಜುಕೇಷನಲ್ ಆ್ಯಕ್ಟಿವಿಟಿ ಲೈಫ್. ಸೊ ನಿಮಗೆ ಕಾಲೇಜಲ್ಲೇ ಸ್ವಲ್ಪ ಐಡಿಯಾ ಏನಾದರೂ ಇತ್ತಾ, ನಾನು ಮೋಸ್ಟ್ ಪ್ರಾಬಬ್ಲಿ ಈ ಇಂಡಸ್ಟ್ರಿಗೆ ಹೋಗ್ತೀನಿ? ಇಲ್ಲ, ಐ ವಾಸ್ ಕ್ಲೂಲೆಸ್. ನಾನು ಜೀವನದಲ್ಲಿ ಏನು ಮಾಡ್ತೀನಿ ಗೊತ್ತಿರಲಿಲ್ಲ. ನಮ್ಮ ಅಪ್ಪ ಅಮ್ಮಂಗೂ ಅದೇ ಟೆನ್ಷನ್ ಇತ್ತು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಏನು ಮಾಡ್ತೀನಿ ಲೈಫಲ್ಲಿ ಅಂತ. ಆ್ಯಂಡ್ ಬಿಕಾಸ್ ಆ ಟೈಮಲ್ಲಿ ನಾನು ಮತ್ತೆ ಪುನಃ ಆ್ಯಕ್ಟಿಂಗು ಡೈರೆಕ್ಷನ್ಗೆ ಬರ್ತೀನಿ ಅಂತಲೂ ಅಂದಾಜಿರಲಿಲ್ಲ. ನಾನು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿದ್ದಾಗ ಶ್ರುತಿ ನಾಯ್ಡು ಮ್ಯಾಮ್ ಆಫೀಸಿಂದ ಹಿಂಗೆ ಸೀರಿಯಲ್ ಮಾಡ್ತಿದ್ದೀವಿ, ಟ್ರೈ ಮಾಡ್ತೀನಿ ಅಂತ ಅಂದಾಗಲೇ ನನಗೆ ಒಂದು ಟ್ರೈ ಮಾಡೋಣ ಅಂತ ಹೋಗಿ ಅಲ್ಲಿ ಸೆಲೆಕ್ಟ್ ಆಗಿಬಿಟ್ಟೆ ನಾನು. ಸೊ ದ್ಯಾಟ್ ವಾಸ್ ದ ವೆರಿ ರ್ಯಾಂಡಮ್ ಎಂಟ್ರಿ ಆಯಿತು ನನಗೆ. ಏನು ಪ್ಲ್ಯಾನ್ ಅಂತೂ ಇರಲಿಲ್ಲ. ಆದರೆ ಆಮೇಲೆ ಬೆಳ್ಳಿ ತೆರೆಗೆ ಬಂದ್ರಿ ರಿಂಗ್ ರೋಡ್ ಶುಭ ಚಿತ್ರದ ಮೂಲಕ. ಅದು ಪ್ಲ್ಯಾನ್ಡ್ ಇತ್ತಾ ಅಥವಾ ಅದು? ಇಲ್ಲ, ಅದು ಕೂಡ ಹಾಗೇನೆ. ಸೀರಿಯಲ್ ಮಾಡ್ತಿದ್ದೀನಿ. ನಮ್ಮ ಸಪ್ನಾ ದೀಕ್ಷಿತ್ ಅವರು, ಶಿ ಈಸ್ ಅನ್ ಆ್ಯಕ್ಟ್ರೆಸ್, ವೆರಿ ಪಾಪ್ಯುಲರ್ ಆ್ಯಕ್ಟ್ರೆಸ್ ಆ್ಯಕ್ಚುಲಿ. ಅವ್ರು ನನಗೆ ಫೋನ್ ಮಾಡಿ, ಸಾಗರ್ ಈ ಥರ ಸಿನಿಮಾಗೆ ಆಡಿಷನ್ ಮಾಡ್ತಿದ್ದಾರೆ, ಆಲ್ ವಿಮೆನ್ ಟೆಕ್ನಿಕಲ್ ಕ್ರೂ, ಆಮೇಲೆ ರವೀಂದ್ರ ಸರ್ ಅವರ ವೈಫ್ ಪ್ರೊಡ್ಯೂಸರ್, ಅದಕ್ಕೆ ಟ್ರೈ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಸೀರಿಯಲ್ ಮಾಡಿದ್ದೆ, ಅಲ್ಲಲ್ಲೇ ಸಣ್ಣ ಜನ ಇವನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಅದೊಂದು ಸ್ವಲ್ಪ ಇದು ಶುರು ಆಗಿತ್ತು ಒಂದು ಟ್ರೈ. ನನಗೆ ಖುಷಿಯಾಗಿತ್ತು ಅದು. ಸಿನಿಮಾ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ರೆಕಗ್ನೈಸ್ ಮಾಡ್ಬೋದು. ಪ್ಲಸ್ ಸೀರಿಯಲ್ ಜಗತ್ತಲ್ಲಿ ಏನಾಗುತ್ತೆ, ಒಂದು ಪಾತ್ರ ಕೊಟ್ಟರೆ ಇಟ್ಸ್ ವೆರಿ ಮೊನಾಟನಸ್. ಅದೇ ಪಾತ್ರ ಒಂದಿಷ್ಟು ಎಪಿಸೋಡ್ಗಳು ಎಳ್ಕೊಂಡು ಹೋಗುತ್ತೆ. ಸಿನಿಮಾ ಆದರೆ ಬೇರೆ ಬೇರೆ ಪಾತ್ರಗಳು ಮಾಡ್ಬೋದಲ್ಲ, ಆ್ಯಕ್ಟಿಂಗಿಗೆ ಜಾಸ್ತಿ ಅವಕಾಶ ಇರುತ್ತಲ್ಲ ಅಂತೆಲ್ಲ ಹೇಳಿ ಆ ಟೈಮಲ್ಲಿ ಮದರಂಗಿ ಏನೋ ಸೀರಿಯಲ್ ಮಾಡ್ತಾಯಿದ್ದೆ ನಾನು, ಬಿ ಸುರೇಶ್ ಸರ್ದು. ಆ ಟೈಮಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಈ ಥರ ಒಂದು ಸಿನಿಮಾ ಅವಕಾಶ ಬಂದಿದೆ, ನಂಗೆ ಬಿಟ್ಕೊಡ್ಬೋದಾ ನೀವು ಅಂತ ಕೇಳಿದಾಗ ಅವರು ಬೆನ್ನ ಮೇಲೆ ಒಂದು ಡಾಬ್ ಅಂತ ತಿಂಕೊಂಡು ಗೆದ್ದು ಬಾ ಮಗನೇ ಅನ್ನೋ ಥರ ಸಪೋರ್ಟ್ ಮಾಡಿ ನಾನು ಆ ಸಿನಿಮಾ ಮಾಡಿದೆ. ಆಡಿಷನ್ ಮಾಡಿದೆ, 4-5 ರೌಂಡ್ ಆಯಿತು ಆಡಿಷನ್. ಅದು ತುಂಬ ಜನ ಹುಡುಗರಿದ್ರು, ಸೆಲೆಕ್ಟ್ ಆದೆ. ವಿಲನ್ ಪಾತ್ರ ನಾನು ಮಾಡಿದೆ ಆ ಸೀರಿಯಲ್ ಫಿಲ್ಮಲ್ಲಿ. ಸೊ ಅದು ಆ್ಯಂಡ್ ಇನ್ಫ್ಯಾಕ್ಟ್ ಆ ಫಿಲ್ಮ್ ಮಜಾ ಏನಂದರೆ, ಅಲ್ಲಿ ದುನಿಯಾ ವಿಜಯ್ ಸರ್ ಮಾಡಿದ್ರು, ಅದರಲ್ಲಿ ಶ್ರೀನಗರ್ ಕಿಟ್ಟಿ ಸರ್ ಮಾಡಿದರು, ಪ್ರೇಮ್ ಸರ್ ಇದರಲ್ಲಿ ಮಾಡಿದರು, ಸುದೀಪ್ ಸರ್ ಇದರಲ್ಲಿ ಹಾಡಿದ್ರು. ಆ್ಯಂಡ್ ಆ ಸಿನಿಮಾ ಆ್ಯಕ್ಚುಲಿ ಒಂದು ಅದರದೇ ರೀತಿಯಲ್ಲಿ ಅದೊಂಥರ ಪಾಪ್ಯುಲರ್ ಆಯಿತು, ಅಂದರೆ ಡಿಫ್ರೆಂಟ್ ಹಿಟ್ ಆಯಿತು ಅದು. ಸೊ ಆ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಏನಾದರೂ ನಿಮಗೆ ತುಂಬ ಸ್ಪೆಷಲ್ ಅಂತಿದ್ದಿದ್ರೆ? ಅಲ್ಲಿ ಜೀವನದಲ್ಲಿ ಫಸ್ಟ್ ಟೈಮ್ ನನಗಂತ ಒಂದು ಡೆಡಿಕೇಟೆಡ್ ಸಾಂಗ್ ಅಂತ ಇತ್ತು ಆ ಸಿನಿಮಾದಲ್ಲಿ. ಅದು ರಾತ್ರಿ ಎಲ್ಲ ಅವನು ಕುಡಿದಿರ್ತಾನೆ ರೋಡ್ ಮೇಲೆ ಕೂತ್ಕೊಂಡು. ಆ ಟೈಮಲ್ಲಿ ಅವನು ಇಷ್ಟಪಡೋ ಹುಡುಗಿ ಕಾರಲ್ಲಿ ಪಾಸ್ ಆಗ್ತಾ ಅವಳು ಒಂದು ಸ್ಮೈಲ್ ಕೊಟ್ಟು ಹೋಗ್ಬಿಟ್ಟಿರ್ತಾಳೆ. ಸೊ ಆ ಸ್ಮೈಲಲ್ಲೇ ನಾನು ಒಂದು ಎಂಟೈರ್ ನೈಟ್ ಸೊ ಅವಾಗ ನನಗೆ ರೋಪೆಲ್ಲ ಕಟ್ಟಿ ಅವರು ಕ್ರೇನೆಲ್ಲ ತರಿಸಿದ್ರು, ಸ್ಟಂಟ್ಗೆಲ್ಲ ತರಿಸ್ತಾರಲ್ಲ, ಆ ಥರ ನನ್ನ ಉಲ್ಟಾನೇ ಹಾಕಿ 20-30 ಅಡಿ ಗಾಳಿಯಲ್ಲಿ. ಸೊ ಅಲ್ಲ ಡಾನ್ಸ್ ಸ್ಟೆಪ್ ಎಲ್ಲ ಮಾಡೋದಿತ್ತು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆನೆಸ್ಟ್ಲಿ.
ಅದಾದ್ಮೇಲೆ ನೀವು ಆ ಥರ ಶೂಟ್ ಮಾಡಿದ್ದಿದೆಯಾ? ಇಲ್ಲ 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 ಮೀನ್ ಅಲ್ಲಿಂದ ಮತ್ತೆ ನನ್ನ ಟ್ರ್ಯಾಕೇ ಚೇಂಜ್ ಆಯ್ತಲ್ಲ, ಡೈರೆಕ್ಷನ್ಗೆ ಬಂದುಬಿಟ್ಟೆ. ಆ್ಯಂಡ್ ಫಸ್ಟ್ ಸಿನಿಮಾ ನೀವು 2019 ಅಲ್ಲಿ ಕಿರುಚಿತ್ರ ನಿರ್ದೇಶನ ಮಾಡಿದ್ದು. ಹಾಂ, ಅದಕ್ಕೂ ಮುಂಚೆ ನೀವು ಕಾರ್ಪೊರೇಟ್ ಫಿಲ್ಮ್ಸ್ ಮಾಡ್ತಿದ್ದೆ, ಡಾಕ್ಯುಮೆಂಟ್ರಿಗಳು ಮಾಡ್ತಿದ್ದೆ, ಟಿ ವಿ ಸೀಸ್ ಮಾಡ್ತಿದ್ದೆ, ಇವೆಂಟ್ಸ್ ಮಾಡ್ತಿದ್ದೆ. ಬಟ್ ಒಂದು ಈ ಗಾತ್ರದ ಒಂದು ಏನೂ ಮಾಡಿರಲಿಲ್ಲ ನಾನು. ಸೊ ನೀವು ಈ ಥರ ಒಂದು ಇಂಡಿವಿಜುವಲ್ ಇವೆಂಟ್ಸ್ ಅಥವಾ ಕಾರ್ಪೊರೇಟ್ ಇವೆಂಟ್ಸ್ ಎಲ್ಲ ಮಾಡ್ತಿರ್ಬೇಕಾದ್ರೇ ಒಂದು ಎಕ್ಸ್ಪೀರಿಯನ್ಸ್ ಕಲೆಕ್ಟ್ ಮಾಡಿರ್ತೀರಾ, ಅದರದ್ದೇ ಆದ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಅದು ಈಗ ನಿಮ್ಮ ನಿರ್ದೇಶನಕ್ಕೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬಾ. ಇನ್ಫ್ಯಾಕ್ಟ್ ನಾನು ಆ ಟೈಮಲ್ಲಿ ನಮ್ಮ ತಂದೆಯವ್ರನ್ನ ನೋಡ್ತಿದ್ನಲ್ಲ, ಅವರು ಆ ಶಾರ್ಟ್ ಡಿವಿಷನ್, ಒಂದು ಸೀನ್ ಪೇಪರ್ ಬಂದರೆ ಆ ಶಾರ್ಟ್ ಡಿವಿಷನ್ ಮಾಡ್ಕೊಳ್ಳೋದು, OSS ಅಂತ ಬರ್ಕೋತಿದ್ರು, CS ಅಂತ ಬರ್ಕೋತಿದ್ರು. ಈ ಥರದ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ನಂಗೆ ಫಸ್ಟ್ ಗೊತ್ತಾಗಿದ್ದೆ ಇಲ್ಲಿ. ಆ್ಯಕ್ಟಿಂಗಲ್ಲಿ ಮಾಡ್ಬೇಕಾದ್ರೆ ಅವ್ರು ಕ್ಯಾಮ್ರಾ ಶಾರ್ಟ್ ಇಡ್ತಾರೆ, ನಮಗೆ ಹೇಳ್ತಾರೆ ಟೈಟ್ ಇದೆ ಕಣೋ, ಎಕ್ಸ್ಪ್ರೆಸಿವ್ ಆಗಿರುವಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ನಾವು ಹೆಂಗೆ ಶೂಟ್ ಮಾಡಬೇಕು ಅಂತ ಫಸ್ಟ್ ನನಗೆ ಯೂನಿವರ್ಸಿಟಿನೇ ನಮ್ಮ ತಂದೆಯವ್ರ ಸೆಟ್ಟಲ್ಲಿ ತುಂಬ ಟೆಕ್ನಿಕಲ್ ಡೀಟೇಲ್ಸ್ ಕಲಿತೆ. ಈ ಇದು ಕಾರ್ಪೊರೇಟ್ ಫಿಲ್ಮ್ಸ್ ಮಾಡ್ತಾ, ಆಮೇಲೆ ಅದನ್ನೇ ಮತ್ತೆ ಎಡಿಟ್ ನಾನೇ ಕೂತ್ಕೋತಾ ಇದ್ದೆ. ಸೊ ಇಲ್ಲಿ ಸುಮಾರು ಕಲಿತೆ. ನಾನು ಆ್ಯಕ್ಚುಲಿ ಇಲ್ಲೇ ಕಲ್ತಿದ್ದೆ, ನಾನು ಬೇರೆ ಎಲ್ಲೂ ಕಲಿತೇ ಇಲ್ಲ ಇದನ್ನ ಡೈರೆಕ್ಷನ್ನ. ಇದ್ರ ಜೊತೆಗೆ ತುಂಬ ಸಿನಿಮಾಗಳನ್ನ ನೋಡ್ತಿದ್ದೆ ನಾನು. ಒಂದಿಷ್ಟು ಇಂಟರ್ನ್ಯಾಷನಲ್ ಸಿನಿಮಾಗಳು, ಒಂದಿಷ್ಟು ವರ್ಲ್ಡ್ ಸಿನಿಮಾ ನೋಡ್ತಾ ಇದ್ದೆ, ನಮ್ಮ ಕನ್ನಡದ ಸಿನಿಮಾಗಳು ತುಂಬ ನೋಡ್ತಾ ಇದ್ದೆ, ಎಲ್ಲ ಥರದ ಸಿನಿಮಾ ನೋಡ್ತಿದ್ದೆ ಅವಾಗ. ಸೊ ಬೇರೆ ಬೇರೆ ಕಥೆ ನರೇಷನ್ಗಳು ತಿಳ್ಕೊಂಡೆ ಅಲ್ಲಿಂದನೇ ಐ ಗಾಟ್ ಆಲ್ ಮೈ ಐಡಿಯಾಸ್. ಆ್ಯಂಡ್ ಯುವರ್ ಫಸ್ಟ್ ಫಿಲಮ್ ಅಂದರೆ ನಿಮ್ಮ ಒಂದು ಕಿರುಚಿತ್ರ 35 ಮಿನಿಟ್ಸ್ ಶಾರ್ಟ್ ಫಿಲ್ಮ್ನ ನೀವು ಡೈರೆಕ್ಟ್ ಮಾಡಿದ್ದು ಭಗತ್ ಸಿಂಗ್ ಅವರ ಒಂದು ಕುರಿತಾಗಿ, ಮಹಾನ್ ಹುತಾತ್ಮ ಅಂತ. ಒಂಥರ ನಮ್ಮ ಇಂಡಿಯನ್ ಆರ್ಮಿ ಯಾವುದೊಂದು ಫ್ರೀಡಮ್ ಫೈಟ್, ಈ ಥರದ್ದೊಂದು ಹಿಸ್ಟ್ರಿ ಇರೋವಂಥ ಒಂದು ಸ್ಟೋರಿ ಅದು. ಈ ಚಿತ್ರವನ್ನು ನೀವು ಲೈಕ್ ಯಾವ ಅಂಶ ನಿಮಗೆ ಇದನ್ನು ಒಂದು ಕಿರುಚಿತ್ರ ಮಾಡಬೇಕಂತ ಅನಿಸಿದ್ದು ನಿಮಗೆ? ಇದ್ರದ್ದೇ ಒಂದು ಕಥೆ ಇದೆ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಒಂದು ಫೀಚರ್ ಲೆಂತೆ ಫಿಲ್ಮ್ ಮಾಡಬೇಕಂತ ರೆಡಿ ಇದ್ದೆ ನಾನು. ಆ ಟೈಮಲ್ಲಿ ಅಕ್ಷಯ್ ಅಂತ ನನ್ನ ಫ್ರೆಂಡು ಬೆಳಗಾಂನವರು, ಅವ್ರ ಜೊತೆನೇ ಸಿನಿಮಾ ಮಾಡಬೇಕು ಅಂತ ಒಂದು ಮಾತುಕತೆ ಆಯಿತು. ಅವ್ರ ನಿರ್ಮಾಪಕರು ಏನಂದರು, ನೀವು ಒಂದು ದೊಡ್ಡ ಸಿನಿಮಾ ಮಾಡೋಕ್ಕೂ ಮುಂಚೆ ಒಂದು ಶಾರ್ಟ್ ಫಿಲ್ಮ್ ನೀವಿಬ್ಬರು ಟ್ರೈ ಮಾಡಿ, ನಿಮ್ಮಿಬ್ಬರದ್ದು ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತ, ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದರು. ಆ ಟೈಮಲ್ಲಿ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ. ನಾನು ಫೀಚರ್ ಫಿಲ್ಮ್ಗೆ ರೆಡಿ ಆಗಿದ್ದೀನಿ, ನಾನು ಯಾಕೆ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತೆಲ್ಲ ನಾನು ತುಂಬ ನಾನೇ ಪ್ರಶ್ನೆ ಹಾಕ್ಕೊಂಡೆ. ಬಟ್ ಮತ್ತು ನಾನೇ ಇನ್ನೊಂದು ಪ್ರಶ್ನೆ ಹಾಕ್ಕೊಂಡೆ, ಈಗ ನಾನು ಫೀಚರ್ ಫಿಲ್ಮ್ ಮಾಡೋದಕ್ಕೆ ರೆಡಿ ಇದ್ದವನು, ನಾನೀಗ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಇನ್ನು ಯಾವ ಲೆವೆಲಿಗೆ ನಾನು ಮಾಡಬಹುದು ಅಂತ ಐ ಚಾಲೆಂಜ್ ಮೈ ಸೆಲ್ಫ್. ಆ ಟೈಮಲ್ಲಿ ಅಕ್ಷಯ್ ಅವ್ರಿಗೆ ಭಗತ್ ಸಿಂಗ್ ಮೇಲೇ ಮಾಡಬೇಕು ಅಂತ ತುಂಬ ಇತ್ತು, ನನಗೆ ಇಂಡಿಯನ್ ಆರ್ಮಿ ಮೇಲೆ ಏನೊಂದು ಮಾಡಬೇಕು ಅಂತಿತ್ತು. ಸೊ ನಾನು ಕೊನೆಗೆ ಅದು ಕಥೆ ಡೆವಲಪ್ ಮಾಡ್ತಾ ಫಸ್ಟ್ ಒಂದು ಕಥೆ ಮಾಡ್ಕೊಂಡ್ವಿ. ಬಟ್ ಆ ಟೈಮಲ್ಲೇ ಒಂದು ಐ ಥಿಂಕ್ ಝೀಯಲ್ಲಿ ಬರೋ ಒಂದು ದೊಡ್ಡ ಮಕ್ಕಳ ಪ್ರೋಗ್ರಾಮಲ್ಲಿ ಆ ಸೇಮ್ ಡ್ರಾಮಾನ ಅಲ್ಲಿ ಎನೆಕ್ಟ್ ಮಾಡಿದ್ರು ಮಕ್ಕಳ ಕಡೆ. ಪ್ರೀ ಪ್ರೊಡಕ್ಷನ್ ಶುರು ಮಾಡ್ಕೊಂಡಿದ್ದೀವಿ, ಅದು ನಾವು ಅಲ್ಲಿ ನೋಡಿದ್ವಿ, ನಾವು ಎಲ್ಲರೂ ಡಿಸಪಾಯಿಂಟ್ ಆದ್ವಿ. ಆ ಇಮಿಡಿಯೇಟ್ ನೆಕ್ಸ್ಟ್ ಒಂದು 2 ನಿಮಿಷದಲ್ಲೇ ಒನ್ ಲೈನ್ ಕತೆ ಹೊಡಿತು ನನಗೆ, ಆರ್ಮಿ ಮತ್ತು ಫ್ರೀಡಮ್ ಫೈಟರ್ಸ್ದು. ಅಲ್ಲಿಂದ ಅದು ಶುರುವಾಗಿ ಸಣ್ಣ ಬಜೆಟಲ್ಲೇ ಶುರು ಆಗಿದ್ದು, ಅದು ಹೋಗ್ತಾ ತುಂಬ. ಬಟ್ ಆ ಥರನೇ ವಿಜುವಲ್ಸು ಬಂತು, ಕಥೆನೂ ಆ ಥರನೇ ನರೇಷನ್ ಆಯಿತು, ಕ್ಲೈಮ್ಯಾಕ್ಸ್. ಸುಮಾರು ಜನ ಆ್ಯಕ್ಚುಲಿ ಆ ಶಾರ್ಟ್ ಫಿಲ್ಮ್ನ ನೋಡಿಲ್ಲ ಇನ್ನು. ಯಾಕೆ ಅಂತಂದರೆ ನಾವು ಅದನ್ನು ಪಬ್ಲಿಕಲ್ಲಿ ಬಿಟ್ಟಿಲ್ಲ, ಒಂದು ವೆಬ್ಸೈಟ್ ಮುಖಾಂತರ ಬಿಟ್ಟಿದ್ವಿ. ಆ ಟೈಮಲ್ಲಿ ಯಾರು ನೋಡಿದಾರೋ ಅಷ್ಟೇ. ಹೋಪ್ಫುಲಿ 2018 ಮಾಡಿದ್ದು ಶಾರ್ಟ್ ಫಿಲ್ಮ್ ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಬರ್ಬೋದು ಹೊರಗಡೆ. ಆ್ಯಂಡ್ ನಿಮ್ಮ ಆಶ್ರಮಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. 66ನೇ ರಾಷ್ಟ್ರೀಯ ಪ್ರಶಸ್ತಿಗಳ ಒಂದು ಸಮಾರಂಭದಲ್ಲಿ ಆ ಒಂದು ವಿಶೇಷ ಉಲ್ಲೇಖ ಅನ್ನೋ ಪ್ರಶಸ್ತಿ, ಸ್ಪೆಷಲ್ ರೆಕಗ್ನಿಷನ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ಇದೆಯಾ, ಅಥವಾ ಹೋಗ್ಲಿ ನಿಮ್ಗೆ ಆ ವಿಷಯ ಗೊತ್ತಾದಾಗ ನಿಮ್ಗೆ ಏನು ಅನಿಸಿದ್ದು ಮೊದಲು? ಎಲ್ಲ ಕಡೆ ಇದನ್ನೇ ಹೇಳ್ತೀನಿ. 10ನೇ ಕ್ಲಾಸ್ ಅಂದರೆ ನಾವು ಈಗ ಫೇಲ್ ಆಗಬೇಕಾಗಿದ್ದು ಹುಡುಗ, ಒಂದು ವೇಳೆ ಅಬವ್ ಆವ್ರೇಜ್ ಮಾರ್ಕ್ಸ್ ಬಂದುಬಿಟ್ರೆ ಎಷ್ಟು ಖುಷಿ ವಾತಾವರಣ ಇರುತ್ತೆ ನೋಡಿ ಮನೆಯಲ್ಲಿ, ಆ ಥರ ಇತ್ತು. ಆ ಟೈಮಲ್ಲಿ ಯಾರೋ ಒಬ್ರು ಹೇಳಿದ್ರು, ಒಂದು ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡಿದೆ, ಸಬ್ಮಿಟ್ ಮಾಡಿ ಎಲ್ಲ ಕಡೆ ಅಂತ ಹೇಳಿದಾಗ ನಾವು ತುಂಬ ರ್ಯಾಂಡಮಾಗಿ ಸಬ್ಮಿಟ್ ಮಾಡಿದ್ದು. ರಿಸಲ್ಟ್ ಅನೌನ್ಸ್ಮೆಂಟ್ ದಿವಸ ಸುಮ್ಮನೆ ಹಾಕೊಂಡು ಕೂತಿದ್ದೀವಿ. ಆ್ಯಂಡ್ ಫಸ್ಟ್ ಕ್ಯಾಟಗರಿನೇ ನಮ್ಮದು ನಾನ್ ಫೀಚರ್ ಫಿಲ್ಮ್ದಿತ್ತು. ಫಸ್ಟ್ ಹೆಸರು ಹೇಳಿದ್ದೆ ನಂದು ಆ ಟೈಮಲ್ಲಿ ಅವತ್ತು. ಆ್ಯಂಡ್ ಇನ್ನೊಂದು ಹೇಳಿದ್ರು ಅವರು, ಏನೋ ಸ್ಪೆಷಲ್ ಮೆನ್ಷನ್ ಅಂತಂದರೆ ತುಂಬ ಸ್ಪೆಷಲ್ ಆಗಿರೋ ಅವಾರ್ಡ್ಗಳು ಅಂತ ಏನೋ ಈ ಥರ ಒಂದು ಸ್ಟೇಟ್ಮೆಂಟ್ ಹೇಳಿ ಅವಾರ್ಡ್ ಕೊಟ್ಟರು. ಅಯ್ಯೋ, ಜೀವನದಲ್ಲಿ ಏನೋ ಸಾಧ್ಬಿಟ್ಟೇನೋ ಫೀಲಿಂಗ್ ಬಂದುಬಿಡ್ತಾ ಅವತ್ತು. ಬಟ್ ಅವಾಗ ಗೊತ್ತಾಗಿದೆ ಅದೊಂದು ಜವಾಬ್ದಾರಿ, ಅದು ಸಾಧನೆ ಅಲ್ಲ ಅದು. ನಾನು ಕೇಳೋಳಿದ್ದೆ, ಆ ಒಂದು ರೆಕಗ್ನಿಷನ್ ಸಿಕ್ಕ ಮೇಲೆ ಜವಾಬ್ದಾರಿ ನಿಮಗೆ ಎಷ್ಟು ಹೆಚ್ಚಾಗಿದೆ ಅನಿಸುತ್ತೆ, ಅಥವಾ ಅದು ಎಷ್ಟು ಮಟ್ಟಿಗೆ ನಿಮಗೆ ಪುಷ್ ಕೊಡ್ತು ನೆಕ್ಸ್ಟ್ ಫಿಲ್ಮ್? ಅಂದರೆ ಭಯ ಅಷ್ಟು ಹುಟ್ಕೊಂಡ್ಬಿಡುತ್ತಲ್ಲ, ಮುಂದೆ ಮಾಡಿದ್ದು ಚೆನ್ನಾಗಿರಲೇಬೇಕು, ಇಲ್ಲ ಹಿಂದಿನ ಫ್ಲೂಕ್ ಆಗಿಬಿಡುತ್ತೆ. ಏನೋ ಬೈ ಚಾನ್ಸು ಬೈ ಲಕ್ ಹೊಡೋದ್ರು, ಇಲ್ಲ ಏನೋ ಮಾತಾಡೋರು ತುಂಬ ಮಾತಾಡ್ತಾರೆ, ಕಾಂಟ್ರವರ್ಸಿಗಳು ಬೇಕಿದ್ರೆ ಏನೋ ಒಂದು ಮಾಡ್ಕೊಂಡಿರ್ತಾರೆ ಅಂತೆಲ್ಲ ಮಾತಾಡೋರು ಇರ್ತಾರೆ. ಸೊ ಅದ್ರ ಜೊತೆಗೆ ಟು ಪ್ರೂವ್ ಮೈಸೆಲ್ಫ್, ನಾನೇ ನನ್ನ ಹಿಂದಿನ ವರ್ಷನ್ಕಿಂತ ನಾನು ಬೆಟರ್ ಆಗ್ತಿದ್ದೀನಿ, ಅಪ್ಡೇಟ್ ಆಗ್ತಿದ್ದೀನಿ ಅಂತ ನಾನೇ ಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಭಯ ಜವಾಬ್ದಾರಿ ತುಂಬ ಆಗುತ್ತೆ. ಅದಾದಮೇಲೆ ಮತ್ತೆ ಡೊಳ್ಳುಗೂ ಹಾಗೆ ಆಯಿತು. ಸೊ ನಾವು ಇಟ್ಸ್ ಅನದರ್ ಚಾಲೆಂಜ್, ಅನದರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆ ಡೊಳ್ಳು ಚಿತ್ರ ನಮ್ಮ ಒಂದು ಸೊಗಡು, ಅದನ್ನು
ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ನಮಗೆ ಆ ಚಿತ್ರ ನೀವು ನಿರ್ದೇಶಿಸಿದ್ದು. ಹಾಗೆ ಅದಕ್ಕೆ ಮತ್ತೆ ಇನ್ನೊಂದು ರೆಕಗ್ನಿಷನ್ ಸಿಕ್ಕಿದ್ದು ಉತ್ತಮ ಚಲನಚಿತ್ರ ಅಂತ. ಈ ಡೊಳ್ಳು ಚಿತ್ರ ಅತ್ಯುತ್ತಮ ಕನ್ನಡ ಚಲನಚಿತ್ರ ಅನ್ನೋ ಪ್ರಶಸ್ತಿ ಬಂದಿದ್ದು. ಅಂದರೆ ಬಹುಶಃ ಯಾರು ಯೋಚನೆ ಮಾಡಿರೋದಿಲ್ಲ ಈ ಥರದೊಂದು ಚಿತ್ರ ಅಲ್ಲಿಗೆ ಪ್ರೆಸೆಂಟ್ ಆಗಿರುತ್ತೆ ಅಥವಾ ಏನೇ ಇರಬಹುದು. ಹೀಗೆಲ್ಲ ಇರಬೇಕಾದ್ರೆ ನಿಮಗೆ ಫಸ್ಟು ಈ ಕಥೆ ಹೇಗೆ ಫಸ್ಟು ಪೇಪರ್ ಮೇಲೆ ಬಿದ್ದಿತ್ತು? ಐ ಥಿಂಕ್ ನಾನು ಗೆಸ್ಟ್ ಆಗಿದ್ದು, ಅಪ್ಪ ಗೆಸ್ಟ್ ಆಗಿದ್ದು ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಒಂದು ಸರ್ಕಾರಿ ಕಾರ್ಯಕ್ರಮ ಇತ್ತು. ಯೂಶ್ವಲಿ ಎಲ್ಲ ಕಡೆ ನಾವು ಯಾವುದೇ ಗೌರ್ಮೆಂಟ್ ಇವೆಂಟ್ಗೆ ಹೋಗಿ ಗೆಸ್ಟ್ ಬರುವ ಎಂಟ್ರಿ ಕೊಡ್ತಿರ್ಬೇಕಾದ್ರೆ ಡೊಳ್ಳು ಕುಣಿತ ಹೊಡಿತಿರ್ತಾರೆ, ಇದು ನುಡಿಸ್ತಿರ್ತಾರಲ್ಲ. ಅದೇ ಥರ ಒಂದು ಸರಿ ಸ್ಟೇಜ್ ಮೇಲೆ ನುಡ್ಸೋಕ್ಕೆ ಶುರು ಮಾಡಿದ್ರು ಒಂದು 8-10 ಜನ. ಅದು ಅಕೌಸ್ಟಿಕ್ಸ್ ಇತ್ತು, ಅದು ಏನು ಗೊತ್ತಿಲ್ಲ. ಅದು ಸೌಂಡ್ ನನಗೆ ತುಂಬ ವಿಚಿತ್ರವಾಗಿ, ಅಂದರೆ ವಿಚಿತ್ರ ಅಂದರೆ ಒಳ್ಳೆಯ ಒಂದು ಇದರಲ್ಲಿ ಕೇಳಿಸ್ತು ನನಗೆ. ತುಂಬ ಒಂದು ಯೂಫೋರಿಯಾ ಥರ ಆಯ್ತು ನನಗೆ ಫೀಲಿಂಗು. ನಾನು ಅಂದ್ಕೊಂಡೆ ಇದು ಲೈವಲ್ಲಿ ಹಿಂಗೆ ಕೇಳಿಸ್ತಿದೆ, ಸಪೋಸ್ ಇದನ್ನು ಸಿನಿಮ್ಯಾಟಿಕ್ ಆ್ಯಂಗಲಲ್ಲಿ ನಾವು ಸೌಂಡ್ ಡಿಸೈನ್ ಎಲ್ಲ ಮಾಡಿಸಿ, 5.1 7.1 ಎಲ್ಲ ಮಾಡಿಸಿ ಒಂದು ಒಳ್ಳೆಯ ಕಥೆ ಇದ್ರೆ ಇದಕ್ಕೆ ಹೆಂಗಿರುತ್ತೆ ಅಂತ ಆ ಕ್ಷಣದಲ್ಲಿ ಆ ಥಾಟ್ ಬಂದಿದ್ದು. ಆ್ಯಂಡ್ ಆ ಐಡಿಯಾ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇವತ್ತು ನೀವೇ ಯೋಚನೆ ಮಾಡಿ, ಡೊಳ್ಳು ಕುಣಿತನ ಒಂದು ಸಿನಿಮಾದಲ್ಲಿ ವೀಕ್ಷಣೆ ಮಾಡ್ತಾ ಅದೊಂದು ಇದ್ರೆ ಎಫೆಕ್ಟು, ಲೈವಲ್ಲಿದ್ರೇ ಮೈ ಜುಮ್ಮನತ್ತೆ. ಸೊ ಆ ಥಾಟ್ ನನಗೆ ಇನ್ಸ್ಪೈರ್ ಆಯಿತು. ಬರೆಯೋಕ್ಕೆ ಶುರು ಮಾಡಿದ್ವಿ ನಾನು, ಶ್ರೀನಿಧಿ ಸರ್ ನಮ್ಮ ರೈಟರು. ಆ್ಯಂಡ್ ಲೈಫ್ ನೋಡಿ ಹೆಂಗೆ ಪವನ್ ಒಡೆಯರ್ ಅವ್ರ ಫೋನ್ ಬಂತು. ಅಂದರೆ ಅದೊಂದು ಲೈಫ್ ಟರ್ನ್ ಆಯ್ತು ಅಲ್ಲಿ. ಪವನ್ ಒಡೆಯರ್ ಸರ್ ಫೋನ್ ಮಾಡಿದಾಗ, ಬ್ರದರ್ ನಾನು ನಿಮ್ಮದು ನನ್ನ ಶಾರ್ಟ್ ಫಿಲ್ಮ್ ನೋಡಿ ತುಂಬ ಇಷ್ಟಪಟ್ಟಿದ್ರು. ಆ್ಯಂಡ್ ಅವರು ನಮ್ದು ಇನ್ನೊಂದು ಸಿನಿಮಾಗೆ ಅದು ಕಂಪ್ಲೀಟ್ ಆಗಲಿಲ್ಲ, ಬಟ್ ಆ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ ಬರ್ತಿದ್ರು ಸರ್. ಶಾರ್ಟ್ ಫಿಲ್ಮ್ ತುಂಬ ಇಷ್ಟಪಟ್ಟಿದ್ರು. ಅವ್ರದ್ದು ಫಸ್ಟ್ ಟೈಮ್ ಅವ್ರು ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿ ಅವ್ರು ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದಾಗ ನನಗೆ ಫೋನ್ ಮಾಡಿದ್ದು. ಗೂಗ್ಲಿ, ರಣವಿಕ್ರಮ, ನಟ ಸಾರ್ವಭೌಮ, ಈ ಥರ ಎಲ್ಲ ಅಪ್ಪು ಸರ್ ಜೊತೆಗೆ 2 ಸಿನಿಮಾ, ಯಶ್ ಸರ್ ಜೊತೆಗೆ 1 ಸಿನಿಮಾ, ಈ ಥರ ದೊಡ್ಡ ಡೈರೆಕ್ಟ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರ ದುಡ್ಡನ್ನ ಇನ್ನೊಬ್ಬನ ಮೇಲೆ ನಂಬ್ತಿದ್ದಾರೆ ಅಂತಂದರೆ ಇಷ್ಟು ಖುಷಿನೋ ಮತ್ತು ಇನ್ನೂ ಜವಾಬ್ದಾರಿನೂ ಜೊತೆಗೆ ಅದು. ಸೊ ಅಲ್ಲಿ ಅವರು ಈ ಥರ ಒಂದೇ ಲೈನಲ್ಲಿ ಹೇಳಿದೆ, ಸರ್ ಡೊಳ್ಳು ಕುಣಿತದ ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ. ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ ಅವ್ರಿಗೂ ಕೂಡ ನಮ್ಮ ಕಲೆ ಸಂಸ್ಕೃತಿ ಮೇಲೆ ಏನೋ ಒಂದು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇಮಿಡಿಯೇಟ್ಲಿ ಸಾಗರ್ ಐಡಿಯಾಸ್ ಸೂಪರ್ ಇಂಟ್ರೆಸ್ಟಿಂಗ್, ಆಫೀಸಿಗೆ ಬಂದುಬಿಡಿ ಶುರು ಮಾಡ್ಕೊಂಬಿಡೋಣ ಅಂತಂದರು. ಅಲ್ಲಿಂದ ಶುರುವಾಯಿತು. ಆ್ಯಂಡ್ ಮತ್ತೊಮ್ಮೆ ಅಭಿನಂದನೆಗಳು ಆ ಒಂದು ರಾಷ್ಟ್ರೀಯ ಪ್ರಶಸ್ತಿಗೆ. ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಕೂಡ ಆಗುತ್ತೆ. ಆ್ಯಂಡ್ ಈ ಚಿತ್ರಗಳಲ್ಲಿ ನೀವು ಯಾವ ಚಿತ್ರಗಳ ನಿರ್ದೇಶಿಸ್ತಿದ್ದೀರಾ ಅದೇ ಚಿತ್ರದಲ್ಲಿ ನೀವೊಂದು ಪಾತ್ರ ಕೂಡ ಮಾಡಿರ್ತೀರಾ. ಯಾಕೆ ಅದರದ್ದು ಏನಾದ್ರು ಕಾರಣ ಇದೆಯಾ ಅದ್ರ ಹಿಂದೆ? ಅಂದರೆ ನಾನು ಶುರು ಮಾಡಿದ್ದೊಬ್ಬ ಕಲಾವಿದನಾಗೆಲ್ಲ, ಒಬ್ಬ ಆ್ಯಕ್ಟರ್ ಆಗಿ. ಸೊ ಒಳಗೊಬ್ಬ ಆ್ಯಕ್ಟ್ರು ಕಾಯ್ತಾ ಇದ್ದಾನೆ ಹೊರಗೆ ಬರಲಿಕ್ಕೆ. ಸೊ ಡೊಳ್ಳಲ್ಲಿ ನಾನು ಆ್ಯಕ್ಟ್ ಮಾಡಲಿಲ್ಲ. ಆದರೆ ಬಿಕಾಸ್ ಐ ಥಾಟ್ ಸ್ವಲ್ಪ ಜಾಸ್ತಿನೇ ಜವಾಬ್ದಾರಿ ಇದೆ, ಇದು ಫೀಚರ್ ಲೆಂತ್ ಫಿಲ್ಮು, ತುಂಬ ದುಡ್ಡು ಇನ್ವಾಲ್ವ್ ಆಗಿರುತ್ತೆ. ಸೊ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಡೈರೆಕ್ಷನ್ ಮೇಲೆ ಹಾಕೋಣ ಅಂತ ಅಂದ್ಕೊಂಡು ಡೈರೆಕ್ಷನ್ ಮಾಡಿದೆ. ಬಟ್ ಕೊನೆಗೆ ನನ್ನ ಇನ್ನೊಂದು ಆಸೆ ಇತ್ತು, ಒಂದು ಹಾಡಬೇಕು ಅನ್ನೋ ಆಸೆ ಇತ್ತು. ಒಂದು ಸಿನಿಮಾಗೆ ಒಂದು ಹಾಡಿದೆ ನಾನು, ಒಂದು ಮಾಯಾನಗರಿ ಅಂತ. ಸೊ ಇದ್ರಲ್ಲಿ ಆ್ಯಕ್ಟ್ ಮಾಡಿಲ್ಲ, ಬಟ್ ಹೋಪ್ಫುಲಿ ಐ ವಾಂಟ್ ಟು ಆ್ಯಕ್ಟ್. ಅದಕ್ಕೆ ಆಕಾರ. ನೀವೊಂದು ಕಡೆ ಹೇಳಿದ್ದೀರಾ, ಐ ವಾಂಟ್ ಟು ಬಿ ಅ ಫಿಲಮ್ ಮೇಕರ್ ಹೂ ಟ್ರೈಸ್ ಡಿಫ್ರೆಂಟ್ ಜಾನರ್ಸ್ ಅಂತ. ಈಗ ನಾವು ಎಷ್ಟೊಂದು ನಿರ್ದೇಶಕರನ್ನ ನೋಡಿದ್ದೀವಿ, ಅವರ ಸಿನಿಮಾ ಒಂದು ರಿಲೀಸ್ ಆಗಿ 2 ರಿಲೀಸ್ ಆದಮೇಲೆ ನಾವು ಅವ್ರನ್ನ ಒಂದು ಅಂದರೆ ಒಂದು ಇಮೇಜ್ ಸೆಟ್ ಮಾಡ್ಕೊಂಡಿರ್ತೀವಿ. ಅವ್ರ ಸಿನಿಮಾಗಳು ಹೀಗಿರುತ್ತೆ, ಫನ್ ಇರುತ್ತೆ, ಡ್ರಾಮಾ ಇರುತ್ತೆ, ಆ್ಯಕ್ಷನ್ ಇರುತ್ತೆ ಅಂತೆಲ್ಲ. ನಿಮಗೆ ಯಾಕೆ ಈ ಒಂದು ಕುತೂಹಲ ಇರಬಹುದು ಎಲ್ಲ ಜಾನರ್ಸಲ್ಲೂ ಟ್ರೈ ಮಾಡಬೇಕಂತ, ಅಥವಾ ನಿಮಗೆ ಯಾವ ಜಾನರ್ ಫೇವ್ರೆಟ್? ಟು ಕನ್ಸ್ಯೂಮ್ ಅಂದರೆ ನೋಡೋದಕ್ಕೆ ನಂದು ಒಂದು ಜಾನರ್ ಬೇರೆಯೇ ಇದೆ. ನನಗೆ ಆ್ಯಕ್ಷನ್ ಡ್ರಾಮಾ ಎಲ್ಲ ತುಂಬ ಇಷ್ಟ ನೋಡೋದಕ್ಕೆ. ಬಟ್ ನಾನು ಆ್ಯಕ್ಷನ್ ಡ್ರಾಮಾ ಡೈರೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ತುಂಬ ದೊಡ್ಡ ಸ್ಕೇಲಲ್ಲಿ ಆಗೋ ಸಿನಿಮಾಗಳವೆಲ್ಲ. ಸೊ ಬಟ್ ಅದು ಪ್ಲ್ಯಾನ್ ಡೆಫಿನೆಟ್ಲಿ ಇದೆ. ನನಗೆ ಬೇರೆ ಜಾನರ್ಗಳು ಯಾಕೆ ಅಂತಂದರೆ ಪ್ರಾಬಬ್ಲಿ ನಂಗೆ ತುಂಬ ಬೇಗ ಬೋರ್ ಆಗಿಬಿಡುತ್ತೇನೋ ಅನ್ಸುತ್ತೆ ನನಗೆ ಪರ್ಸ್ನಲಿ. ಸೊ ಇಫ್ ಐ ಕೀಪ್ ಎಕ್ಸ್ಪೆರಿಮೆಂಟಿಂಗ್, ನಾನೇ ಐ ಆಮ್ ಕೀಪಿಂಗ್ ನನ್ನ ಸರೌಂಡಿಂಗ್ ನಾನು ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಆಗಿ ಇಟ್ಕೊಂಡಿರ್ತೀನಿ. ನಾನು ಈ ಕ್ಷೇತ್ರ ತೊಗೊಂಡಿದ್ದು, ನಾನು ಇಲ್ಲಿ ಬಂದಿದ್ದೆ ನಂಗೆ ಒಂದು ಎಕ್ಸೈಟ್ಮೆಂಟ್ ಇರಲಿ ಜೀವನದಲ್ಲಿ ಅಂತ. ಇಲ್ಲ ಐ ವುಡ್ ಹ್ಯಾವ್ ಹ್ಯಾಡ್ ಅನದರ್ ಜಾಬ್ ಪ್ರಾಬಬ್ಲಿ. ಬಟ್ ನನಗೆ ಆ ಒಂದು ಮೊನಾಟನಿ ಬೇಕಾಗಿರಲಿಲ್ಲ. ಸೀರಿಯಲ್ನೂ ಕೂಡ ನಾನು ಪ್ರಾಬ್ಲಿ ಅಲ್ಲಿಂದ ಫಿಲ್ಮಿಗೆ ನಾನು ಪ್ಲ್ಯಾನ್ ಮಾಡಿದ್ದೆ ಕೂಡ. ಅದು ನಮಗೆ ಟೆಲಿವಿಷನ್ ಹೇಗೆ ಅಂದರೆ ನಮಗೆ ಒಂದು ಬ್ರೆಡ್ ಆ್ಯಂಡ್ ಬಟರ್ ಇದ್ದಂಗೆ, ಜೀವನ ಇದ್ದಂಗೆ, ಆಯಿತಾ. ಬಟ್ ನನಗೆ ಒಂದು ಸ್ವಲ್ಪ ಇನ್ನೂ ಬೇರೆ ಬೇರೆ ಪಾತ್ರ ಮಾಡಬೇಕು ಅಂತ, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ ಟೈಮಿಂದ ಫಿಲ್ಮಿಗೆ ಬಂದೆ. ಈಗ ಫಿಲ್ಮು ಕೂಡ ಒಂದೇ ಜಾನರ್ ಸಿನಿಮಾ ಮಾಡ್ಕೊಂಡು ಹೋದರೆ ಪ್ರಾಬಬ್ಲಿ ನಂಗೆ ಗೊತ್ತಿಲ್ಲ, ಡೈರೆಕ್ಟ್ರಿಗೂ ಕೂಡ ಬೋರ್ ಆಗಬಹುದೇನೋ, ಮೆಕ್ಯಾನಿಕಲ್ ಆಗಿಬಿಡುತ್ತೆ, ಫ್ಯಾಕ್ಟ್ರಿ ಥರ ಆಗಿಬಿಡುತ್ತೇನೋ ಅಂತ ನನಗೆ ಅನಿಸುತ್ತೆ. ಐ ಮೈಟ್ ಬಿ ರಾಂಗ್. ಬಟ್ ನನಗೆ ಬೇರೆ ಬೇರೆ ಜಾನರ್ ಮಾಡೋದ್ರಿಂದ ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೋತಿದ್ದೀನಿ. ನಾನು ಒಬ್ಬ ಮನುಷ್ಯನಾಗಿ ಕೂಡ ಡೆವಲಪ್ ಆಗ್ತಾಯಿದ್ದೀನಿ. ಸೊ ಈ ಕಾರಣದಿಂದ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ಜಾನರ್ಸ್. ಆ್ಯಂಡ್ ಮುಂದೆ ಮಾಡೋ ಸಿನಿಮಾ ಕೂಡ ಇದು ಹಿಂದಿನಕ್ಕಿಂತ ಇರುತ್ತೆ. ಆ್ಯಂಡ್ ನೀವು ಒಂದು ಕಥೆ ಕೇಳಿದಾಗ ಅಥವಾ ನಿಮ್ಮ ತಲೆಯಲ್ಲಿ ಒಂದು ಕಥೆ ಹುಟ್ಟಿದಾಗ ಇದನ್ನು ತೆರೆ ಮೇಲೆ ತರಬೇಕು ಅಂತ ಅನಿಸೋದಕ್ಕೆ ನಿಮಗೆ ಯಾವ ಅಂಶ ಬಹಳ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ?
ಈ ಒಂದು ಕಥೆನ ತೆರೆ ಮೇಲೆ ಚಿತ್ರ ಮಾಡಬೇಕು ಅನ್ನೋದು? ಆ್ಯಕ್ಚುಲಿ ಒಂದು ಪ್ರಾಸೆಸ್ ಇದು. ಈಗ ನನ್ನ ಹಿಂದಿನ ಸಿನಿಮಾಕ್ಕಿಂತ ನಾನು ಈಗ ಮತ್ತೆ ಬೇರೆ ಪ್ರಾಸೆಸ್ಸಲ್ಲಿದ್ದೀನಿ. ಈಗ ತುಂಬ ಕಲ್ತಿದ್ದೀನಿ. ಎವ್ರಿ ಪ್ರಾಜೆಕ್ಟ್ ಯಾವ ಅಂಶದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಆ ಪ್ರಾಜೆಕ್ಟಲ್ಲಿ ನಾವು ಕಲ್ತ್ಕೋತೀವಿ ಅಂತ ನಾ ಕಲ್ತ್ಕೋತೀನಿ. ಸೊ ಈಗ ನಾನು ಡೊಳ್ಳುವಿಂದ ಒಂದು ಕಲ್ತಿದ್ದೀನಿ, ಅದು ಮುಂದಿನ ಸಿನಿಮಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ಅದನ್ನು ಮಾಡಿದಾಗ ಹೋಪ್ಫುಲಿ ಐ ಬಿ ಪ್ರೂವನ್ ರೈಟ್. ಒಂದು ಅಂಶ ಅಂತ ಇರಲ್ಲ ನನ್ನ ಪ್ರಕಾರ. ಕೆಲವೊಂದು ಪ್ರಾಜೆಕ್ಟ್ ಮೇಲೆ ಹೋಗುತ್ತೆ. ಕೆಲವೊಂದು ಆ್ಯಕ್ಷನ್ ಸಿನಿಮಾ ಆದರೆ ನೀವು ಆ್ಯಕ್ಷನ್ ಸೀಕ್ವೆನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೇನೋ. ಸೊ ನಾನು ಆ್ಯಸ್ ಆಫ್ ನಾವು ನನ್ನ ಸೆನ್ಸಿಬಿಲಿಟೀಸ್ ಇರೋದು ನನ್ನ ಈ ರಿಯಲಿಸಮಲ್ಲಿ, ಆ್ಯಕ್ಟಿಂಗ್ ರಿಯಲಿಸಮಲ್ಲಿ. ನಾನು ಓವರ್ ಇಮೋಟ್ ಮಾಡಿಸಲ್ಲ ನನ್ನ ಆರ್ಟಿಸ್ಟ್ಗಳ ಕೈಲಿ. ಐ ಲೆಟ್ ದೆಮ್ ಫ್ರೀ. ಅವ್ರ ಕಡೆಯಿಂದ ಏನು ಕೊಡ್ತಾರೋ ಕೊಡಲಿ ಅಂತ ನಾನು ವೇಟ್ ಮಾಡ್ತೀನಿ. ಸೊ ದಿಸ್ ಟೈಮ್ ಆಲ್ಸೋ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ದ್ಯಾಟ್ ಪೋರ್ಷನ್. ಆ್ಯಕ್ಟಿಂಗ್ ಮಾತ್ರ ನಾನು ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿಸ್ತೀನಿ ನಾನು. ಸೊ ದ್ಯಾಟ್ ಇಸ್ ಒನ್. ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಆ ಅಂಶದ ಮೇಲೆ. ಡೆಫಿನೆಟ್ಲಿ. ಆ್ಯಂಡ್ ನಾವು ಇವಾಗ ನೀವು ಹೇಳ್ದಂಗೆ ಡೊಳ್ಳು ಚಿತ್ರ ಆದಮೇಲೆ ಇನ್ನೇನು ಹೊಸ ಇಂಪ್ಲಿಮೆಂಟೇಷನ್ ಇರುತ್ತೆ ನಿಮ್ಮ ನೆಕ್ಸ್ಟ್ ಚಿತ್ರದಲ್ಲಿ ಅನ್ನೋ ಒಂದು ಕುತೂಹಲ ಇರುತ್ತೆ. ನೀವು ಆವಾಗಲೇ ಹೇಳಿದ್ರಿ ನಿಮ್ಮ ತಂದೆಯವರ ಸೆಟ್ಟೇ ನಿಮಗೆ ಒಂಥರ ಯೂನಿವರ್ಸಿಟಿ ಇದ್ದಂಗೆ ಇತ್ತು, ಟೆಕ್ನಿಕಲಿ ವಿಷಯ ತಿಳ್ಕೊಳಕ್ಕಿರ್ಬೋದು ಆ ಥರ. ಸೊ ನಿಮ್ಮ ತಂದೆಯವರ ಸೆಟ್ ಅಲ್ಲಿ ಹಾಗೆ ನಿಮ್ಮ ಸೆಟ್ಟಲ್ಲಿ ಯಾವ ಸಿಮಿಲ್ಯಾರಿಟೀಸ್ ಕಾಣುತ್ತೆ ಅನಿಸುತ್ತೆ ನಿಮಗೆ? ಒಂಚೂರು ಏನಾದ್ರು ಒಂದು ಪ್ರಭಾವ ಬೀರಿರುತ್ತಲ್ವ ಅವರ ಒಂದು ನಿರ್ದೇಶನದ ಶೈಲಿ ಇರಬಹುದು. ಸೊ ನಿಮ್ಮಿಬ್ಬರ ಶೈಲಿಯಲ್ಲಿ ಸಿಮಿಲ್ಯಾರಿಟಿ ಅನ್ನೋದು ಏನಿದೆ ಅಥವಾ ಎಷ್ಟು ವಿಭಿನ್ನತೆ ಇದೆ? ಆ್ಯಕ್ಷನ್ ಕಟ್ ಅನ್ನೋದು ಬಿಟ್ಟರೆ ನನ್ನ ಅಂದರೆ ಅವರು ಬೆಳ್ಕೊಂಬಂದಿದ್ದ ಸರ್ಕಮ್ಸ್ಟಾನ್ಸಸ್ ಬೇರೆ ಇತ್ತು. ನನಗಿರೋ ಕಂಫರ್ಟ್ ಅವ್ರಿಗಿರಲಿಲ್ಲ. ಅವರು ಹೊಟ್ಟೆಗಾಗಿ ದುಡಿತಿದ್ರು. ಅಂದರೆ ಡೈರೆಕ್ಷನ್ ಕೂಡ ಕೆಲವೊಮ್ಮೆ ಅನಿವಾರ್ಯ ಆಗಿತ್ತು ಅವರಿಗೆ. ಇಷ್ಟ ಇದ್ದೇ ಮಾಡ್ತಿದ್ರು, ಬಟ್ ಫಾರ್ ಅರ್ನಿಂಗ್ ಕೂಡ ಮಾಡಿದ್ದಾರೆ. ನಮ್ಮದು ಸ್ಥಿತಿ ಹಾಗಿಲ್ಲ. ನಮ್ಮ ತಂದೆಯವರು ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಅಂದರೆ ಅವ್ರು ಕಷ್ಟಪಟ್ಟು ಒಂದು ಜೀವನ ಕೊಟ್ಟಿದ್ದಾರೆ. ವಿ ಆರ್ ಇನ್ ನಾನು ಐ ಮೀನ್ ಕಂಪ್ಯಾರಿಟಿವ್ಲಿ ಮೋರ್ ಕಂಫರ್ಟಬಲ್ ಝೋನ್ ದೆನ್ ಅವರು ಬೆಳೆದಿದ್ದ ರೀತಿಯಿಂದ. ಸೊ ಕಂಪೇರ್ ಮಾಡಲಿಕ್ಕೆ ಆಗಲ್ಲ ನನಗೆ. ಬಟ್ ಅವರಿಂದ ನಾನು ಕಲ್ತಿರೋದು ಜನರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಒಂದು. ಚೆನ್ನಾಗಿ ನೋಡ್ಕೋ ಜನಗಳನ್ನ, ಜನ ಕೈ ಹಿಡಿತಾರೆ, ಅದು ಪ್ರಾಬ್ಲಮ್. ಬಟ್ ಬಿಕಾಸ್ ಈಚ್ ಡೈರೆಕ್ಟರ್ ಅವ್ರದ್ದೊಂದು ಟೆಕ್ನಿಕಲಿಟೀಸ್ ಬೇರೆ ಇರುತ್ತಲ್ಲ, ಅವರು ಒಂದು ಸ್ಟೈಲ್ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಮಾನವೀಯತೆ ಇರೋದು ಕಲಿತೆ ನಮ್ಮ ಅಪ್ಪನಿಂದ ಅಷ್ಟೇ. ಆ್ಯಂಡ್ ಅವರ ವರ್ಕ್ಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಬಹುಶಃ ಎಲ್ಲ ಫೇವ್ರೇಟ್ ಇರುತ್ತೆ, ಬಟ್ ಇದೊಂಥರ ಏನೋ ತುಂಬ ಬಹಳ ಇಷ್ಟ ಆಗುತ್ತೆ. ದಂಡಪಿಂಡಗಳು. ಯಾಕಂದರೆ ಅವ್ರನ್ನ ಸೀರಿಯಸ್ ಆಗೆಲ್ಲ ಮೂಡದ ಮನೆಲ್ಲ ನೋಡಿದ್ವಿ. ನಿಶಬ್ದದಲ್ಲೂ ವಿಲನ್ ಆಗಿದ್ದರು. ಈಗ ಮೊನ್ನೆ ಕಬ್ಜಾದಲ್ಲೂ ತುಂಬ ಸೀರಿಯಸ್ ಆಗಿತ್ತು. ಬಟ್ ನಮ್ಮ ತಂದೆಯವರು ಕಾಮಿಡಿ ಮಾಡೋದನ್ನು ನಾನು ಜಾಸ್ತಿ ನೋಡಿಲ್ಲ ತೆರೆ ಮೇಲೆ. ಮಾಡಿದ್ದಾರೆ ದುಡ್ಡು ಏನೋ ಮದುವೆ ಆಮೇಲೆ ಏನೋ ಪಣಿರಾಮ್ ಚಂದ್ರ ಸರ್ದು ಸುಮಾರು ಮಾಡಿದ್ರು. ಬಟ್ ನನಗೆ ನೆನಪಿರೋದು ದಂಡಪಿಂಡಗಳೇ ಜಾಸ್ತಿ. ಸೊ ಅವ್ರು ಕಾಮಿಡಿ ಮಾಡೋದು ನನಗೆ ಇಷ್ಟ. ಆ್ಯಂಡ್ ಅವ್ರು ನೀವು ಹೇಳ್ದಂಗೆ ಅವರು ಬಹುಶಃ ಎಲ್ಲ ಥರ ಜಾನರ್ಸಲ್ಲೂ ಅವರು ಅಟೆಂಪ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲದರಲ್ಲೂ ಕ್ಲಿಕ್ ಆಗಿದ್ದಾರೆ. ಹಂಗೆ ನೋಡೋಕ್ಕೆ ಹೋದರೆ ಒಬ್ಬರು ಅವ್ರನ್ನ ಕಾಮಿಡಿಗೆ ಇಷ್ಟಪಟ್ಟರೆ ಇನ್ನೊಬ್ರು ಅವ್ರನ್ನ ವಿಲನಾಗೆ ಇಷ್ಟಪಡೋದು ಕೂಡ ಇದೆ. ನಿಮ್ಮ ಸಿನಿಮಾಗಳಿಗೆ ನೀವು ಒಂದು ತಯಾರಿ ಅನ್ನೋದಿರುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ರೀತಿಯ ತಯಾರಿ ಇರುತ್ತೆ. ಒಂದು ಸ್ಟೋರಿ ಬೋರ್ಡ್ ಪ್ರಿಪೇರ್ ಮಾಡಿರ್ತೀರಿ ಅಥವಾ ಒಂದು ಪ್ರೀ ಪ್ರೊಡಕ್ಷನ್ ಸ್ಟೇಜ್ ಆಗಿರುತ್ತೆ. ಹಾಗೆ ಅದರ ಜೊತೆ ಆನ್ ಸ್ಪಾಟಲ್ಲೇ ಇಂಪ್ರೂವೈಸೇಷನ್ ಆಗಿದ್ದಿದೆಯಾ? ಕಥೆನ ಓಕೆ ಈ ಥರ ಒಂದು ಟ್ವಿಸ್ಟ್ ಕೊಡೋದಿರಬಹುದು, ಸ್ಪಾಟಲ್ಲೇ ಸೆಟ್ಟಲ್ಲಿ ಇಂಪ್ರೂವೈಸ್ ಮಾಡಿದ್ದೇನಾದರೂ ಇದ್ದರೆ ನಿಮ್ಮ ಕಥೆಗಳಲ್ಲಿ? ಆನ್ ಸೆಟ್ ಕಥೆ ಟಚ್ ಮಾಡಲ್ಲ, ಆನ್ ಸೆಟ್ ಸ್ಕ್ರೀನ್ ಪ್ಲೇನೂ ಟಚ್ ಮಾಡಲ್ಲ. ಡೈಲಾಗ್ಸ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ನಂದು ಮತ್ತು ನಮ್ಮ DOP ಅಭಿಲಾಷ್ ಇದ್ರಲ್ಲ, ನಂದು ಅವ್ರದ್ದು ಮೇನ್ ಅಂದರೆ ನಾವಿಬ್ಬರು ತುಂಬ ಲಾಜಿಕಲ್ಲು. ಸೊ ನಮ್ಮಿಬ್ರದ್ದು ನಡೆದಿರುತ್ತೆ ಅವಾಗ ಫ್ರೇಮ್ ಇಲ್ಲಿಟ್ಟರೆ ಬೆಟ್ರು, ಅದು ಈ ಥರದ್ದು ಒಂದಿಷ್ಟು ಬಿಟ್ಟರೆ ಆನ್ ಸ್ಪಾಟ್ ನಾನು ಚೇಂಜ್ ಮಾಡುವಂಥದ್ದು ಪ್ರಾಬಬ್ಲಿ ಆ ಟೈಮಲ್ಲಿ ಆ ಸನ್ನಿವೇಶಕ್ಕೆ ಏನೋ ಒಂದು ತೊಂದರೆ ಆಗಿದ್ದರೆ, ನಮಗೆ ಸಮ್ ಲಾಜಿಕಲ್ ಪ್ರಾಬ್ಲಮ್ ಆಗಿದ್ದರೆ ಐ ಥಿಂಕ್ ಅದು ಎಲ್ಲರೂ ಫೇಸ್ ಮಾಡ್ತಾರೆ, ನಾನು ಒಬ್ಬನೇ ಅಂತಲ್ಲ. ಬಟ್ ಜಾಸ್ತಿ ನಾನು ಕಥೆ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸಡನ್ನಾಗಿ ಆ ಟೈಮಲ್ಲಿ ಚೇಂಜ್ ಮಾಡೋದು ಸರಿಯಲ್ಲ ಅನ್ಸುತ್ತೆ ನನಗೆ. ಬಟ್ ತೀರಾ ಏನು ಚೇಂಜ್ ಮಾಡಲ್ಲ ನಾನು. ನಿಮ್ಮ ಆರ್ಟಿಸ್ಟಿಕ್ ಸ್ಟ್ರೆಂತ್ ಎಲ್ಲಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇನ್ ಆ್ಯಕ್ಟಿಂಗ್ ಆರ್ ಇನ್ ಡೈರೆಕ್ಷನ್? ಗೊತ್ತಿಲ್ಲ. ಇನ್ನು ಮುಂದೆ ಅದೇ ಡೈರೆಕ್ಷನ್ ಮಾಡ್ತಾ ಆ್ಯಕ್ಟಿಂಗ್ ಮಾಡಿದ್ರೆ ಇನ್ನೂ ಬೇರೆಯೇ ಆಯಾಮ ಕೊಡ್ಬೋದು ಅನ್ಸುತ್ತೆ ನನಗೆ ಇನ್ ಮೈ ಲೈಫ್. ಹಂಗೆ ಹೇಳಿಕ್ಕೆ ಬರಲ್ಲ. ಅಂದರೆ ಇನ್ನೊಂದು ನಾನು ಡೈರೆಕ್ಟರ್ ಆಗಿದ್ದು ಎಲ್ಲೋ ಒಂದು ಕಡೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಅಂದ್ಕೊಂಡಿದ್ದು ನನ್ನ ಅವಕಾಶಗಳು ಬರಲಿಲ್ವೇನೋ ಅಂತ ನನಗೆ ಅನಿಸಿದಾಗೆ ನಾನು ಕೂಡ ಒಬ್ಬ ಡೈರೆಕ್ಟರ್ ಆಗಿದ್ದು, ಟು ಬಿ ವೆರಿ ಆನೆಸ್ಟ್. ಸೊ ಈ ಥರ ನಾನು ಇದನ್ನ ಎಲ್ಲೂ ಹೇಳಿಲ್ಲ ಆ್ಯಕ್ಚುಲಿ. ಆ್ಯಕ್ಟಿಂಗಲ್ಲಿ ನನಗೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಿತ್ತು. ಸ್ಟಾರ್ ಆಗಬೇಕು ಅಂತಲ್ಲ, ಹೀರೋ ಆಗಬೇಕಂತ ಆಸೆ ಇರುತ್ತಲ್ಲ, ಸ್ಟಾರ್ ಲೈ ಒಬ್ಬ ಒಳ್ಳೆ ನಾಯಕ ನಟನಾಗಿ ಆಗಬೇಕು ಅಂತ ಆಸೆ ಇತ್ತು. ಬಟ್ ಅಂದ್ಕೊಂಡಿದ್ದ ರೀತಿಯಲ್ಲಿ ಅವಕಾಶಗಳು ಬಂದಿರಲಿಲ್ಲ. ಸೊ ಅದನ್ನು ನನಗೆ ನಾನೇ ಸೃಷ್ಟಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಡೈರೆಕ್ಟರ್ ಆಗಿದ್ದು.
ಸೊ ಎರಡು ಡೈರೆಕ್ಷನ್ ಕೈ ಹಿಡಿದಿದೆ ಈಗ. ಸೊ ಐ ಕೆನಾಟ್ ಚೂಸ್. ಆ್ಯಕ್ಟಿಂಗಲ್ಲಿ ನೀವು ಹೇಳ್ದಂಗೆ ನಿಮಗೆ ಒಂಥರ ಈ ಥರ ಒಂದು ಪಾತ್ರ ಮಾಡಬೇಕಂತ ಇರುತ್ತಲ್ವಾ, ಮೇ ಬಿ ಇನಿಷಿಯಲ್ ಡೇಸ್ ಆರ್ ಇವಾಗ ಕೂಡ ಇರಬಹುದು, ಆ ಥರ ಯಾವ್ದಾದ್ರು ಒಂದು ಡ್ರೀಮ್ ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರ ಒಂದು ಪ್ರಯತ್ನ ಪಡಬೇಕು ಅನ್ನೋದಿತ್ತ? ನನಗೆ ಶಿವಣ್ಣ ಸರ್ ಮಾಡ್ಕೊಂಡ್ಬಂದಿರೋ ಈ ಪಾತ್ರದ ಗ್ರಾಫ್ಗಳಿದೆಯಲ್ಲ ಅದನ್ನು ಟಚ್ ಮಾಡಬೇಕು ಅಂತ ತುಂಬ ಆಸೆ. ಅಂದರೆ ಅವರು ಈ ಕಡೆ ರೊಮ್ಯಾನ್ಸ್ ಮಾಡಿದ್ದಾರೆ, ಲಾಂಗ್ ಮಚ್ ಹಿಡಿದಿದ್ದಾರೆ, ಲೈಕ್ ಆ್ಯಕ್ಷನ್ ತುಂಬ ಇದೆ, ಲೈಕ್ ಅವ್ರ ಸಿನಿಮಾಗಳೇ ನೋಡ್ಕೊಂಡು ಬೆಳ್ಕೊಂಡ್ಬಂದಿದ್ದಲ್ಲ. ಸೊ ಅವ್ರ ಸಿನಿಮಾಗಳು ಐ ಮೀನ್ ಅವ್ರ ಗ್ರಾಫ್ ಆ್ಯಕ್ಟಿಂಗ್, ಅವ್ರು ಮಾಡೋ ಪಾತ್ರಗಳನ್ನ, ಅವ್ರ ಥರದ ಪಾತ್ರಗಳನ್ನ ನಾನು ಮಾಡಬೇಕು ಅಂತ ಆಸೆ ಆಗುತ್ತೆ ಕೆಲವೊಮ್ಮೆ. ಈಗ ಈಗ ಬಂದಿರೋ ಸಿನಿಮಾಗಳು ಇಟ್ಸ್ ಟೂ ಲಾರ್ಜರ್ ದೆನ್ ಲೈಫ್, ತುಂಬ ಅದು ಯೋಚನೆ ಮಾಡೋಕ್ಕೂ ಆಗಲ್ಲ. ಶಿವಣ್ಣ ಅವ್ರದ್ದು ಇಷ್ಟ ಆಗುತ್ತೆ ಗ್ರಾಫ್. ಆ್ಯಂಡ್ ನಮ್ಮ ಆಡಿಯನ್ಸ್ ಹೇಗೆ ಅಂದರೆ ಲೈಕ್ ಅದೊಂಥರ ಸರ್ಕಲ್ ಥರ ವಾಪಸ್ ಮತ್ತೆ ಬರುತ್ತೋ, ಅಥವಾ ಅಂದರೆ ಆಡಿಯನ್ಸ್ ಟೇಸ್ಟ್ ಇರ್ಬೋದು, ಚಾಯ್ಸಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಆಡಿಯನ್ಸ್ನ ನಾವು ಅವ್ರಿಗೆ ಇಷ್ಟ ಆಗಬೇಕು, ಈ ಒಂದು ನಾವು ಮಾಡೋ ಒಂದು ಪ್ರಾಜೆಕ್ಟ್ ಅಂತ ಇರುತ್ತೆ ನಮಗೆ. ಯಾವ ಅಂಶ ಆಡಿಯನ್ಸ್ಗೆ ತಲುಪುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಒಂದು ಸಿನಿಮಾದಲ್ಲಿ? ಆ್ಯಕ್ಚುಲಿ ನಾನು ಶಾರ್ಟ್ ಫಿಲ್ಮ್ ಫಸ್ಟ್ ಮಾಡಿದ್ನಲ್ಲ, ಅದು ಪ್ರೊಡ್ಯೂಸರ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡಿದ್ದು. ಅಂದರೆ ಪ್ರೊಡ್ಯೂಸರ್ನ ಇಂಪ್ರೆಸ್ ಅಲ್ಲ, ಪ್ರೊಡ್ಯೂಸರ್ಗೆ ತೋರ್ಸೋಕ್ಕೆ ದ್ಯಾಟ್ ನನಗೂ ಒಂದು ಕತೆ ಹೇಳೋಕ್ಕೆ ಬರುತ್ತೆ ಅಂತ ನನಗಾಗಂತ ಮಾಡ್ಕೊಂಡಿದ್ದು. ಆ ಶಾರ್ಟ್ ಫಿಲ್ಮ್ನ ಪರ್ಟಿಕ್ಯುಲರ್ಲಿ ಆಡಿಯನ್ಸ್ಗೆ ಅಂತ, ಅಂದರೆ ಆಡಿಯನ್ಸ್ ನೋಡಿ ಮೆಚ್ಚಲಿ ಅಂತ ಮಾಡಿದ್ದಲ್ಲ. ಅದು ಡೊಳ್ಳು ಆಡಿಯನ್ಸ್ಗೆ ಅಂತಲೇ ಮಾಡಿದ್ದು. ಬಟ್ ನನಗೆ ನಾನು ಯಾವ ರೂಟ್ ತೊಗೋತಿದ್ದೀನಿ ಅಂತ ಗೊತ್ತಿತ್ತು, ಯಾವ ಥರದ ಆಡಿಯನ್ಸ್ ಇದು. ಸಿಂಗಲ್ ಸ್ಕ್ರೀನ್ಗಂತೂ ಬರಲ್ಲ ಅಂತ ಗೊತ್ತಿತ್ತು ನನಗೆ. ಮಾಸ್ ಆ್ಯಕ್ಷನ್ಗಳಿಲ್ಲ, ರೊಮ್ಯಾಂಟಿಕ್ ಸಾಂಗ್ಸ್ ಇಲ್ಲ, ಕಾಮಿಡಿ ಇಲ್ಲ. OTT ಅಥವಾ ನಮ್ಮ ಫೆಸ್ಟಿವಲ್ ಸರ್ಕಿಟ್ ಅಂತ, ಫಿಲ್ಮ್ ಫೆಸ್ಟಿವಲ್ ಸರ್ಕಿಟ್ ಬರುತ್ತಲ್ಲ. ಬಟ್ ನಮ್ಮ ಪ್ರೊಡ್ಯೂಸರ್ ಸರು ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ ಆಗಿತ್ತು. ಅವರು ಅದನ್ನು ಒಂದು ಚಾಲೆಂಜಾಗಿ ತೊಗೊಂಡು ತುಂಬ ಒಂದು 70 ಸ್ಕ್ರೀನಲ್ಲಿ ರಿಲೀಸ್ ಮಾಡಿದ್ರು ಸಿನಿಮಾನ. ನಾನು ಸಿನಿಮಾನ ಆವಾಗ ಥಿಯೇಟ್ರಿಗೆ ಒಂದು ಹೋಗಿ ನೋಡ್ತಿದ್ದೆ, ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಒಂದು ಪರ್ಟಿಕ್ಯುಲರ್ ಶೋ ಒಂದು ಆಲ್ಮೋಸ್ಟ್ ಒಂದು 70-80% ಫುಲ್ ಆಗಿತ್ತು. ಕಾಲೇಜ್ ಮಕ್ಕಳೆಲ್ಲ ಬಂದಿದ್ದರು. 1-2 ಸಣ್ಣ ಕಾಮಿಡಿ, ಅಂದರೆ ಫೋರ್ಸ್ಡ್ ಕಾಮಿಡಿ ಇಲ್ಲ, ಸುಮ್ಮನೆ ಒಂದು ಡೈಲಾಗಲ್ಲಿ 1-2 ಕಡೆ ಕಾಮಿಡಿ ಇತ್ತು. ಅವ್ರು ಅದಕ್ಕೆ ಎಷ್ಟು ರಿಯಾಕ್ಟ್ ಮಾಡಿ ನಗಕ್ಕೆ ಶುರು ಮಾಡಿದ್ರು ಅಂತಂದರೆ, ನಮ್ಮ ಸಿನಿಮಾಗೆ ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಐ ಥಿಂಕ್ ಹ್ಯೂಮರ್ ಹ್ಯಾಸ್ ದ್ಯಾಟ್ ಇನ್ಸ್ಟೆಂಟ್ ಕನೆಕ್ಟ್ ಜನಗಳಿಗೆ. ಆಮೇಲೆ ಅದು ತುಂಬ ಕಷ್ಟನೂ ಕೂಡ ಕಾಮಿಡಿ. ಸೊ ಪ್ರಾಬ್ಲಿ ಆ ಕನೆಕ್ಟ್ ಕಾಮಿಡಿಯಲ್ಲಿ ಇರೋದು ಬೇರೆ ಯಾವುದು, ಐ ಮೀನ್ ಈಸಿ ಕನೆಕ್ಟ್ ಇದೆಯಲ್ಲ. ಸೊ ಆಡಿಯನ್ಸಿಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಎಸ್. ಇವಾಗ OTT ಪ್ಲ್ಯಾಟ್ಫಾರ್ಮ್ಸ್ ಎರಾ ನಡೀತಾ ಇದೆ ಒಂಥರ. ಕೋವಿಡ್ ಆದಮೇಲಂತೂ ಅದರ ಒಂದು ಬೂಸ್ಟ್ ಆಗೋಗಿದೆ OTT ಪ್ಲ್ಯಾಟ್ಫಾರ್ಮ್ಸ್ ಅನ್ನೋದು. ಥಿಯೇಟರಲ್ಲೂ ಜನ ಬಂದು ಸಿನಿಮಾನ ನೋಡ್ತಾರೆ, ಆದರೆ ಒಂದು ಬಳಗ ಇದೆ, ಅವರು OTTಲೇ ರಿಲೀಸ್ ಆಗೋಕ್ಕೆ ವೆಯ್ಟ್ ಮಾಡಿ ಅದರಲ್ಲೇ ನೋಡೋವಂಥ ಒಂದು ವಾಸ್ಟ್ ಆಡಿಯನ್ಸ್ ಕೂಡ ಇದ್ದಾರೆ. ಈ OTT ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ, ಅಲ್ಲಿ ಸೃಷ್ಟಿಯಾಗ್ತಿರೋ ಆಪರ್ಚುನಿಟೀಸ್ ಬಗ್ಗೆ, ಅಥವಾ ಏನಾದರೂ ಒಂಚೂರು ಡಿಸ್ಅಡ್ವಾಂಟೇಜಸ್ ಅಂತ ಇದ್ದರೆ ನಿಮಗೇನು ಅನಿಸುತ್ತೆ ಅದು? ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ ಮೇಡಮ್. ಇಟ್ಸ್ ಸೈಕಲ್ ಆಫ್ ಲೈಫ್. ಈಗ ಮುಂಚೆ ಆ ಫೋನ್ ₹1 ಕಾಯಿನ್ ಹಾಕಿ ಫೋನ್ ಮಾಡ್ತಿದ್ವಲ್ಲ, ಅದ್ರ ಮೇಲೂ ತುಂಬ ಡಿಪೆಂಡ್ ಆಗಿ ಬಿಸ್ನೆಸ್ಗಳು ನಡೆಸ್ತಿದ್ರು ಎಷ್ಟೊಂದು ಜನ. ಈಗ ಅದಿಲ್ಲ. ಈಗ ಅವ್ರೇನು ಮಾಡೋದು, ಸಿನಿಮಾ ಫಸ್ಟ್ ಅದೇ ರೇಡಿಯೋ ಇಂಡಸ್ಟ್ರಿ ಅವ್ರದ್ದು ತುಂಬ ಬೂಮಿಂಗ್ ಇತ್ತು ಒಂದು ಟೈಮಲ್ಲಿ. ಅದು ಕಡಿಮೆ ಆಯಿತು, TV ಬಂತು. ಈಗ TV ಜೊತೆಗೆ ಮೊಬೈಲ್ ಎಲ್ಲ ಸಿನಿಮಾ OTTಗಳಲ್ಲೇ ನೋಡ್ತೀವಿ. ನನ್ನ ಪ್ರಕಾರ ತುಂಬ ಒಂದು ದೊಡ್ಡ ಸಿನಿಮಾ ಮಾಡಿ ರಿಲೀಸ್ ಮಾಡೋಕ್ಕೆ ಆಗದಿರೋ ಸಣ್ಣ ಸಿನಿಮಾ ಮಾಡೋರಿಗೆ ಇದು ಒಂದು ತುಂಬ ಅಡ್ವಾಂಟೇಜ್ ಅಲ್ವಾ? ಬಟ್ ಹಾಗೇನೇ ಏನಾಗಿದೆ, ಆಡಿಯನ್ಸ್ ಪ್ರಾಬಬ್ಲಿ ಸ್ವಲ್ಪ ಕಂಫರ್ಟಬಲ್ ಆಗಿಬಿಟ್ಟಿದ್ದಾರೆ ಮನೇಲೇ ಕೂತ್ಕೊಂಡು ನೋಡೋದಕ್ಕೆ. ಐ ಡೋಂಟ್ ಬ್ಲೇಮ್ ದೆಮ್, ಕೆಟ್ಟದ್ದಲ್ಲ ಅದು. ಬಟ್ ಕನ್ನಡ ಚಲನಚಿತ್ರರಂಗ ಇಷ್ಟು ವರ್ಷ ಒಂದು ಎಂಟರ್ಟೈನ್ ಮಾಡ್ಕೊಂಡು ಬಂದಿದೆ, ಇಷ್ಟು ಫ್ಯಾಮಿಲಿಗಳು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಥಿಯೇಟ್ರಿಗೆ ಬಂದುಬಿಟ್ರೆ ಒಂದು ಫ್ಯಾಮಿಲಿ ಡೆವಲಪ್ ಆಗಿಬಿಡುತ್ತೆ ಅಂತಲ್ಲ, ಬಟ್ ಆ ಎಂಟೈರ್ ಇಂಡಸ್ಟ್ರಿನೇ ಡೆವಲಪ್ ಆಗುತ್ತೆ. ಐ ಥಿಂಕ್ ಪ್ರಾಬಬ್ಲಿ ಒಂದು ಸ್ಮಾಲ್ ಫೇಸ್ ಇತ್ತು ವೆನ್ ಕ್ವಾಲಿಟಿ ಆಫ್ ಫಿಲ್ಮ್ಸ್ ಸ್ವಲ್ಪ ಒಂದು ಸ್ಮಾಲ್ ಟೈಮ್ ಡ್ರಾಪ್ ಆಯಿತು. ಬಟ್ ಈಗ ಎವ್ರಿಥಿಂಗ್ ಈಸ್ ಕಮಿಂಗ್ ಬ್ಯಾಕ್. ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ, ಹೊಸ ಪ್ರೊಡಕ್ಷನ್ ಹೌಸ್ಗಳು, ಹೊಸ ಡೈರೆಕ್ಟರ್ಗಳು, ಹೊಸ ಥರದ ಯೋಚನೆಯಲ್ಲಿ ದೊಡ್ಡ ಆ್ಯಕ್ಟರ್ಗಳು, ನಮ್ಮ ಸ್ಟಾರ್ಗಳೇ ಈಗ ಹೊಸ ಥರದ ಸಿನಿಮಾಗಳು ಮಾಡ್ತಿದ್ದಾರೆ. ನಮ್ಮ ಆಡಿಯನ್ಸ್ ಮತ್ತೆ ಥಿಯೇಟ್ರಿಗೆ ಬಂದು ಇನ್ನೊಂದು ಚಾನ್ಸ್ ಕೊಡಬೇಕು. ದೇ ವಿಲ್ ನಾಟ್ ರಿಗ್ರೆಟ್. ತಮಿಳ್ನಾಡು, ಆಂಧ್ರದಲ್ಲೆಲ್ಲ ಥಿಯೇಟ್ರಿಗೆ ಹೋಗಿ ನೋಡೋದು ಒಂದು ಫ್ಯಾಮಿಲಿ ಅಫೇರ್ ಅದು. ಇಲ್ಲೂ ಅದನ್ನು ಮತ್ತೆ ಬಳಸ್ಕೋಬೇಕು. ಬಟ್ ಅಫ್ಕೋರ್ಸ್ OTT ಈಸ್ ನಾಟ್ ರಾಂಗ್. ಅಂದರೆ ನಾನು ಎಷ್ಟು ಸಿನಿಮಾ ನೋಡ್ತೀನಿ OTTಯಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಜೀವನ ಹೇಗೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ವಿ ನೀಡ್ ಟು ಅಡ್ಯಾಪ್ಟ್. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ, ಈಗ OTTಲಿ ರಿಲೀಸ್ ಆಗಿರೋಂಥ ಲೇಟೆಸ್ಟ್ ರಿಲೀಸಸ್ ಇರ್ಬೋದು, ವೆಬ್ ಸೀರೀಸ್ ಇರ್ಬೋದು, ನಿಮಗೆ ಯಾವುದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದಿದೆ ಈಗ ಇತ್ತೀಚಿನ ದಿನಗಳಲ್ಲಿ? ನಾನು ಮೂವಿ ಅನ್ನೋ ಒಂದು ಆ್ಯಪ್ನ ತುಂಬ OTTನ ಈಗ ತುಂಬ ನೋಡ್ತಿದ್ದೀನಿ. ಅದರಲ್ಲಿ ಬರೀ ಇಂಟರ್ನ್ಯಾಷನಲ್ ಫಿಲ್ಮ್ಸೇ ಬರುತ್ತೆ. ಅದರಲ್ಲಿ ಕಾನ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿದ್ದು, ಸನ್ಡಾನ್ಸ್. ಅದು ಪ್ರಾಬ್ಲಮ್ ಏನಂದರೆ ತುಂಬ ನೋಡ್ತಿರೋದ್ರೆ ಹೆಸರುಗಳು ಅಷ್ಟೊಂದು, ಆಮೇಲೆ ಅವರವರ
ಮಾತೃಭಾಷೆಯಲ್ಲಿ ಹೆಸರುಗಳಿರುತ್ತಲ್ಲ, ಸೊ ಐ ಡೋಂಟ್ ರಿಮೆಂಬರ್ ಮಚ್. ಫೋದಾ ಅಂತ ಒಂದು ವೆಬ್ ಸೀರೀಸ್ ನೋಡಿದೆ. ಸೊ ಅದು ತುಂಬ ಒಂದು ಫ್ಯಾಕ್ಟ್ರಿ ಥರ ನೋಡ್ತಾ ಇರ್ತೀನಿ ಫ್ರೀ ಇದ್ದಾಗ. ಇಫ್ ನಾಟ್ ಐ ಆಮ್ ರೈಟಿಂಗ್. ಸೊ ಪರ್ಟಿಕ್ಯುಲರ್ ಹೆಸರುಗಳು ನಂಗೆ ಅಷ್ಟು ನೆನಪಿರಲ್ಲ. ಆ್ಯಂಡ್ ಆಲ್ಸೋ ಒ ಟಿ ಟಿ ಥರನೇ ಇನ್ನೊಂದು ಲೈಕ್ ಎವಾಲ್ವ್ ಆಗಿ ಬೆಳೀತಾ ಇರೋವಂಥದ್ದು ಅಂದರೆ ಟೆಕ್ನಾಲಜಿ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ತುಂಬಾ ಬೂಮ್ ಆಗಿದೆ ಆ್ಯಂಡ್ ಎವಾಲ್ವ್ ಆಗ್ತಾ ಬಂದಿದೆ. ನಾವು ಯೋಚನೆನೂ ಮಾಡದೇ ಇರೋ ರೀತಿ ಎಲ್ಲ ಒಂದು ಟೆಕ್ನಾಲಜಿ ಬಂದಿದೆ. ಕಾಮನ್ ಪೀಪಲ್ಗೆ ಗೊತ್ತೇ ಇರಲ್ಲ ಈ ಥರ ಒಂದು ಟೆಕ್ನಾಲಜಿ ಎಲ್ಲ ಇದೆ ಅನ್ನೋದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿನಿಮಾ ಮೇಕಿಂಗಿಗೆ ಎಷ್ಟು ಹೆಲ್ಪ್ ಆಗಿದೆ, ಅದು ಯಾವ ಲೆವೆಲ್ಗೆ ಎವಾಲ್ವ್ ಆಗಿರೋದು ನೀವು ನೋಡಿದ್ರೆ ನಿಮಗೆ ನಿಮ್ಮ ಒಪಿನಿಯನ್ ಏನು ಅನಿಸುತ್ತೆ ಅದ್ರ ಬಗ್ಗೆ? ಅರ್ಧ ಭಯ ಆಗುತ್ತೆ, ಬಟ್ ಇನ್ನರ್ಧ ಚಾಲೆಂಜು ಅನಿಸುತ್ತೆ. ಭಯ ಯಾಕೆ ಅಂತಂದರೆ ಅದನ್ನು ಉಪಯೋಗ ದುರುಪಯೋಗ ಎರಡೂ ತೊಗೋಬೋದು ಜನ. ಉಪಯೋಗ ಯಾವ ಥರ ಅಂತಂದರೆ, ಈಗ ಒಂದು ChatGPT ಅನ್ನೋ ಇದರಲ್ಲಿ ನೀವು ಒಂದು ಲೈನ್ ಹಾಕಿದರೆ ಒಂದು ಇದನ್ನು ಡೆವಲಪ್ ಮಾಡಿದ್ರೆ ತಂತಾನೆ ಡೆವಲಪ್ ಮಾಡಿ ಕೊಟ್ಬಿಡುತ್ತೆ. ಅದನ್ನು ಹೆಂಗೆ ಬಳಸ್ಕೋತೀರ ನೀವು ಅದು ನಿಮಗೆ ಬಿಟ್ಟಿದ್ದು. ದುರುಪಯೋಗ ಯಾವ ಥರ ಅಂತಂದರೆ, ಈ ಮೊನ್ನೆ ರಶ್ಮಿಕಾ ಅವ್ರದ್ದು ಪಾಪ ಡೀಪ್ ಫೇಕ್ ಎಲ್ಲ ಇದಾಯ್ತಲ್ಲ ಟೆಕ್ನಾಲಜಿಯಿಂದ ಅವರು. ಸೊ ಆ ಥರದ್ದು ಒಂದಿಷ್ಟು ವಿಷಯಗಳು ಆಗಬಾರ್ದು ಅಂತ ನಂಗೆ ಅನ್ಸುತ್ತೆ. ಈಗ ಅವ್ರು AI ಅಲ್ಲಿ ಮುಖಗಳನ್ನೇ ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು. ಅದನ್ನು ಅವ್ರು ಮಾಡ್ಕೊಂಡು ಹೋದರೆ ಅವ್ರಿಗೆ ಅದು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ಇರೋ ಒಂದಿಷ್ಟು ಸೊಸೈಟಿಯಲ್ಲಿ ಹೆಸರು ಮಾಡಿರೋರು ಮುಖಗಳನ್ನ ತೊಗೊಂಡು ಆ ಥರ ಮಾಡಿದ್ರೆ ಅದನ್ನು ನಂಬೋರು ತುಂಬ ಜನ ಇದ್ದಾರೆ. ಇಟ್ ಲುಕ್ಸ್ ಸೋ ರಿಯಲ್. ತುಂಬ ಮುಗ್ಧರು ನಮ್ಮ ಜನರು, ಅದನ್ನು ನಂಬಿಬಿಡ್ತಾರೆ ಕೆಲವೊಬ್ಬರು ಜನ. ಸೊ ಆ ಥರ ಸಿನಿಮಾ ಕ್ಷೇತ್ರಕ್ಕೆ ಬಂದಾಗ ಐ ಮೀನ್, ಈಗ ಒಬ್ಬ ಕಥೆಗಾರನ ಒಳಗಿನ ಎಸೆನ್ಸ್ ಏನು ಬರುತ್ತೆ ಅದು ನಾವು ಓನ್ಲಿ ಹ್ಯೂಮನ್ ಕ್ಯಾನ್ ಕ್ರಿಯೇಟ್. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವು ಎಷ್ಟೇ ಮಾಡಿದ್ರು ಅದಕ್ಕೆ ಪ್ರೋಗ್ರಾಮ್ ಫೀಡ್ ಆಗಿರೋದು ಒಂದಿಷ್ಟು ಮಾಡ್ಬೋದು ಹೊರತು ಆ ಎಸೆನ್ಸ್ಗಳು ಬರಲ್ಲ. ಅದು ಬಟ್ ಜನ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಯಿತು. ಐ ಥಿಂಕ್ ಇಟ್ಸ್ ಓಕೆ. ಆಮೇಲೆ ಈಗ ನೋಡಿ, ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಬೋದು ವಿಜುವಲಲ್ಲಿ. ಸೊ ಅದ್ರ ತಕ್ಕ ಒಬ್ಬ ಒಳ್ಳೆ ಇಂಜಿನಿಯರ್, ಒಬ್ಬ ಒಳ್ಳೆ ಟೆಕ್ನಾಲಜಿ ಗೊತ್ತಿರೋನು ಸಿಕ್ಬಿಟ್ರೆ ಯು ಕ್ಯಾನ್ ಒಂದು ಶೂಟಿಂಗ್ ಮಾಡ್ಕೊಂಬಂದ್ರೆ ಬ್ಯಾಕ್ಗ್ರೌಂಡೇ ಚೇಂಜ್ ಮಾಡ್ಬೋದು ಅಂತಂದರೆ ಇಟ್ಸ್ ಬೂನ್ ಓನ್ಲಿ. ಬಟ್ ಐ ಆಮ್ ಲಿಟಲ್ ಓಲ್ಡ್ ಸ್ಕೂಲ್. ನಂಗೆ ಸ್ವಲ್ಪ ಟೆಕ್ನಾಲಜಿ ಬಳಕೆಗಿಂತ ನಾನು ನಮ್ಮ ಹಳೆ ಕಾಲದ ರೀತಿಯಲ್ಲೇ ನಾನು ಫಿಲ್ಮಿಂಗ್ ಮಾಡೋದು. ಆ್ಯಂಡ್ ಯಾವುದೇ ರೀತಿ ಟೆಕ್ನಾಲಜಿ ಬಂದ್ರೂ ಅದ್ರ ಹಿಂದೆನೂ ದೇರ್ ಇಸ್ ಅ ಹ್ಯೂಮನ್ ಬ್ರೈನ್. ಸೊ ಅಟ್ ದಿ ಎಂಡ್ ಆ ಒಂದು ಹ್ಯೂಮನ್ ಟಚ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ನಿಮಗೆ ಒಂಥರ ಈ ಸೆಟ್ ಅನ್ನೋದೇ ಸೆಟ್ಟಲ್ಲೇ ನೀವು ಜಾಸ್ತಿ ಕಲ್ತಿದ್ದು ಆ್ಯಂಡ್ ಪ್ರಾಕ್ಟಿಕಲಿ ನೀವು ಈವೆಂಟ್ಸ್ ಮಾಡಿದಾಗ, ಚಿಕ್ಕ ಪುಟ್ಟ ಫಿಲ್ಮ್ಸ್ ಮಾಡಿದಾಗಲೇ ನೀವು ಕಲ್ತಿದ್ದಂತ. ಬಟ್ ಈ ಆ್ಯಕ್ಟಿಂಗ್ ಕೋರ್ಸ್ ಅಂತ ಇರಬಹುದು, ಅದರದ್ದೇ ಆದಂಥ ಒಂದು ಸ್ಟಡೀಸ್ ಎಲ್ಲ ಇರುತ್ತೆ. ಅದು ಎಷ್ಟು ಮುಖ್ಯ, ನೀವು ಮಾಡಬೇಕಂತ ಇದ್ದಿದ್ದಿದೆಯಾ? ಇಲ್ಲ ಮೇಡಮ್, ನನಗೆ ತಪ್ಪು ಮಾಡಿ ಕಲ್ತಿದ್ದು ನನಗೆ ದೊಡ್ಡ ಅಡ್ವಾಂಟೇಜು. ನಿಮ್ಗೆ ಹೇಳ್ದಂಗೆ ನನಗೆ ನನ್ನ ಪ್ರಕಾರ ಅಷ್ಟೊಂದು ದೊಡ್ಡ ಒಳ್ಳೆ ಆ್ಯಕ್ಟರ್ ಆಗಿರಲಿಲ್ಲ ನಾನು. ನನ್ನ ಸ್ಪಷ್ಟತೆ ಇರಲಿಲ್ಲ ನನ್ನ ಮಾತಲ್ಲಿ. ಆ್ಯಕ್ಟಿಂಗ್ ಅಂದರೆ ಡೈಲಾಗ್ ಶೀಟ್ ಓದೋದು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಬೇರೆ ಬೇರೆ ಪ್ರೊಡಕ್ಷನಲ್ಲಿ ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆಗೆ ಅವ್ರು ನನ್ನ ತಿದ್ದಿದಾಗಲೇ ನಾನು ಕಲ್ತ್ಕೊಂಡಿದ್ದು. ಸೊ ನನ್ನ ಪ್ರಕಾರ ಥಿಯರಿ ನಾವು ಎಷ್ಟೇ ಥಿಯರಿ ನಮಗೇನೇ ಗೊತ್ತಿದ್ರು ಕೊನೆಗೆ ನಾವು ಪ್ರಾಕ್ಟಿಕಲಾಗಿ ಒಂದು ಕ್ಯಾಮರಾ ಮುಂದೆ ಇಷ್ಟು ಲೈಟ್ಗಳ ಮುಂದೆ ಕೂತಾಗಲೇ ಅಲ್ಲಿ ಆಗೋದನ್ನೇ ನಾವು ರಿಯಲ್ ಇರೋದು. ಸೊ ಐ ಬಿಲೀವ್ ಆನ್ ದ ಜಾಬ್ ಅಂದರೆ ಪ್ರಾಕ್ಟಿಕಲಾಗಿ ಕಲಿಯೋದೇ ಬೆಟರು. ಬಟ್ ಅಫ್ಕೋರ್ಸ್ ಥಿಯರಿಟಿಕ್ಲಿ ಕಲಿತ್ರೆ ಅಲ್ಲಿ ಅಟ್ಲೀಸ್ಟ್ ಅದೇನೋ ಒಂದು ಪ್ರಾಬ್ಲಮ್ ಆದರೆ ಅಲ್ಲಿ ನೀವು ಹೆಂಗೆ ಸಾಲ್ವ್ ಮಾಡ್ಕೊಳ್ಬೋದು ಅಂತ ನಿಮ್ಗೆ ಒಂದು ಅಂದಾಜಾದರೂ ಬರಬಹುದು. ನನಗೆ ಒಂದು ಆ್ಯಕ್ಟಿಂಗ್ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಕೋರ್ಸೇ ಶುರು ಮಾಡಬೇಕು ಅಂತ ನನಗೆ ಒಂದು ಆಸೆ ಇದೆ, ಇಷ್ಟರಲ್ಲಿ ಒಂದು ಡ್ರೀಮ್ ಇದೆ. ಅಂಡರ್ ಪ್ರಿವಿಲೇಜ್ನವ್ರಿಗೂ ಪಾಪ ಅವಕಾಶಗಳು ಕೊಡಬೇಕು ಅಂದರೆ ಈ ಒಂದು ಲರ್ನಿಂಗ್ ಪ್ರಾಸೆಸ್ಸಲ್ಲಿ. ಸೊ ಒಂದಿಷ್ಟು ಪ್ಲ್ಯಾನ್ಗಳು ನನಗೂ ನಡೀತಿದೆ. ನಾನು ಹೋಗಿಲ್ಲ, ನಂಗೆ ಅದು ಪ್ರಾಬ್ಲಿ ಅವಶ್ಯಕತೆ ಬಿದ್ದಿಲ್ವೇನೋ. ಆ್ಯಂಡ್ ಇವಾಗ ನೀವು ಹೇಳಿದ್ದೀರ ಒಂದು ಕಡೆ, ನಾನು ಆಗಲೇ ಹೇಳ್ದಂಗೆ ವಿಭಿನ್ನ ಕಥೆಗಳನ್ನ ನೀವು ತೆರೆ ಮೇಲೆ ತರಬೇಕು ಅಂತ. ಈಗಾಗಲೇ ವಿಭಿನ್ನ ಕಥೆಗಳನ್ನೇ ನೀವು ಕೊಟ್ಟಿದ್ದೀರಾ ನಮ್ಮ ಆಡಿಯನ್ಸಿಗೆ. ಮುಂದೆ ನಿಮ್ಮ ಯಾವ ಪ್ರಾಜೆಕ್ಟ್ ರೆಡಿ ಇದೆ ಅಥವಾ ಇವಾಗ ನಡೀತಾ ಇದೆ? ಒಂದು 2 ಸಿನಿಮಾದು ರೆಡಿಯಾಗಿದೆ, ಎಲ್ಲ ಪ್ರೀ ಪ್ರೊಡಕ್ಷನ್ ಸ್ಟೇಜಲ್ಲಿದೆ. ಹೋಪ್ಫುಲಿ ವೆರಿ ಸೂನ್. ಯಾಕೆಂದರೆ 3 ವರ್ಷ ಗ್ಯಾಪ್ ಆಗ್ಬಿಡ್ತೀವಿ ಡೊಳ್ಳು ಆದಮೇಲೆ. ಸೊ ಈ 3 ವರ್ಷದಲ್ಲಿ ಕಥೆಗಳನ್ನ ಡೆವಲಪ್ ಮಾಡಿಕೊಂಡು ಅದನ್ನು ತುಂಬ ರೀವರ್ಕ್ ಮಾಡಿ, ತುಂಬ ರೀಸ್ಟ್ರಕ್ಚರ್ ಮಾಡಿ, ರಿಸರ್ಚ್ ಮಾಡಿ, ಬೇರೆ ಬೇರೆ ಆ ಫೀಲ್ಡ್ಗಳಲ್ಲಿ ಎಕ್ಸ್ಪರ್ಟ್ಗಳ ಜೊತೆ ಒಂದಿಷ್ಟು ಚರ್ಚೆಗಳು ನಡೆಸಿ, ಪ್ರೊಡ್ಯೂಸರ್ಗಳ ಜೊತೆ ಮಾತುಕತೆ ನಡೆಸಿ, ಒಂದಿಷ್ಟು ಪ್ರೊಡ್ಯೂಸರ್ಗಳ ಜೊತೆ ಇನ್ನೇನು ಶುರು ಆಗಬೇಕನ್ನೋ ಟೈಮಲ್ಲಿ ಮತ್ತೆ ಆ ಕಡೆ ಈ ಕಡೆ ಆಗಿ, ಬಟ್ ಈಗೆಲ್ಲ ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಐ ಥಿಂಕ್ ಐ ವಿಲ್ ಬಿ ಅನೌನ್ಸಿಂಗ್.
ಸೊ ಲೆಟ್ಸ್ ಸಿ. ಆ್ಯಂಡ್ ನಾವು ಕೂಡ ಕಾಯ್ತಾ ಇರ್ತೀವಿ, ಯಾಕಂದರೆ ಈಗಾಗಲೇ ನಿಮ್ಮ ವರ್ಕ್ಸ್ನ ನಾವು ತುಂಬಾ ಇಷ್ಟಪಟ್ಟಿದ್ದೀವಿ. ಆ್ಯಂಡ್ ಅದಕ್ಕೆ ಒಂದು ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ಕಿದೆ. ಅಲ್ಲೇ ಗೊತ್ತಾಗುತ್ತೆ ಅದರ ಹಿಂದಿನ ಶ್ರಮ ಮತ್ತು ಆ ಒಂದು ಪ್ರಾಜೆಕ್ಟ್ಗೆ ನೀವು ಎಷ್ಟು ಪ್ರೀತಿ ಕೊಟ್ಟು ಕೆಲಸ ಮಾಡಿದ್ದೀರಾ ಅಂತ. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಹೀಗೆ ಯಶಸ್ಸು ಹಾಗೆ ರೆಕಗ್ನಿಷನ್ ಸಿಗ್ತಾ ಇರಲಿ ಅಂತ ವಿ ವಿಶ್ ಯು ಹೋಲ್ ಹಾರ್ಟೆಡ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಈ ಅವಕಾಶಕ್ಕೆ ಧನ್ಯವಾದಗಳು ಮಾಧ್ಯಮಾನಿಕ OTTಗೆ. ಥ್ಯಾಂಕ್ ಯು.